ಇದು ಶರಣ ತಡೆ ಜಯಮಂಗಲಂ ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಈ ರೊಟೇಟ್ ಆಗ್ತಿಲ್ಲ ಶರಣ ಇದು ಗ್ರಾಮ ದೇವತಾ ವಿರಾಂಜ ಆನ್ ಮಾಡೇನೆ ಈಶ್ವರ ದೇವ ಮಹಾರಾಜ ಕಿ ತಡಿ ಯೋಗಿ ಸಾರ್ವಭೌಮ ಸಿದ್ದರಾಮೇಶ್ವರ ಮಹಾರಾಜ ಕಿ ಅದು ಆಫ್ ಮಾಡಿಬಿಡ ಅದನ್ನ ಮಾನವ ಧರ್ಮಕ್ಕೆ ಮಾನವ ಧರ್ಮಕ್ಕೆ ಮಾನವ ಧರ್ಮಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಧರ್ಮದಿಂದಲೇ ತಡಿಸೋಣ ಒಂದೇ ನಿಮಿಷ ಫೋನ್ ಮಾಡ್ತೀನಿ ಸೀದಾ ಇಡಕ್ಕೆ ಬರಲ್ಲ ಶರಣ ನೋಡ್ತೀನಿ ನಾನು ಜೋರಾದ ಚಪ್ಪಾಳೆಯೊಂದಿಗೆ ವೇದಘೋಷವನ್ನು ನಡೆಸಿಕೊಡಬೇಕಂತ ಪೂಜ್ಯ ಈಶ್ವರ ಹುತಾತ್ಮರು ಗುರುಕೃಪ ಸದಾಕಾಲ ಇರಲಿ ಅಂತ ಬೇಡಿಕೊಳ್ಳುತ್ತಾ ಮುಂದಿನ ಒಂದು ಗೀತೆಯೊಂದಿಗೆ ಮುಂದಿನ ಕಾರ್ಯಕ್ರಮಕ್ಕೆ ನಾವು ನೆರವೇರೋಣ. ಯೋಗಿ ಬಂದಾನೋ ಶಿವಯೋಗಿ ಬಂದಾನೋ ಶಂಕರಲಿಂಗ ಶಿವಾಚಾರ್ಯ ಗುರುದೇವ ಬಂದಾನೋ ಮಹಾದೇವ ಬಂದಾನೋ ಬಲರಾಮ ದೇವ ಬಂದಾನೋ ಯೋಗಿ ಬಂದಾನೋ ಶಿವಯೋಗಿ ಬಂದಾನೋ ಯೋಗಿ ಬಂದಾನೋ ಶಿವಯೋಗಿ ಬಂದಾನೋ ಶಂಕರಲಿಂಗ ಶಿವಾಚಾರ್ಯ ಗುರುದೇವ ಬಂದಾನೋ ಶಂಕರಲಿಂಗ ಶಿವಾಚಾರ್ಯ ಗುರುದೇವ ಬಂದಾನೋ ಮಹಾದೇವ ಬಂದಾನೋ ಯೋಗಿ ಬಂದಾನೋ ಶಿವಯೋಗಿ ಬಂದಾನೋ ಯೋಗಿ ಬಂದಾನೋ ಶಿವ ಫೇಸ್ಬುಕ್ ಲೈವ್ ಐತಿ
राजराजेश्वरी माता की, हानगल गुरु कुमारेश्वर महाराज की, गुरु पंचाक्षरेश्वर महाराज की, गुरु पुट्टराजेश्वर महाराज की, अजात शंभुलिंग शिवाचार्य महाराज की, सिद्धरामेश्वर महाराज की, मारुतेश्वर महाराज की, शून्य कुंतूर महाराज की. ಅಲ್ಲಲ್ಲಿ ತಾಯಿಂದ ನಂತರ ದಯವಿಟ್ಟು ಮುಂದೆ ಬಂದು ಕೊಡ್ರ, ಇಲ್ಲಿ ಕೊಡ್ರಿ. ಇಲ್ಲಿ ಯಾರು ಲಿಮಿಟ್ ತಗೊಂಡು ಹೋಗೋದಿಲ್ಲಲ್ಲ, ಕೊಡ್ರಿ. ಸ್ವಲ್ಪ ಅವಕಾಶ ಮಾಡ್ಕೊಡ್ರಿ, ಸ್ವಲ್ಪ ನೀವು ಮುಂದಕ್ಕೆ ಸೇರಿ. ಅಲ್ಲೆಲ್ಲಿ ನಿಂತ್ಕೋಬಾರ್ದು, ಯಾಕಂದ್ರೆ ಒಂದು ತಾಸು ಆಗುತ್ತೆ ಕಾರ್ಯಕ್ರಮ. ಮುಂದೆ ಸೇರಿ ಅವ್ರು ಕೂಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ರಿ ದಯವಿಟ್ಟು ತಾಯಿನ. ಮಾತಾಡ್ಕೊಂಡು ಸರಿ ಬಿಡ್ರಿ, ಒಂದೇ ಸರಿ. ಶ್ರೀ ಗುರುಭ್ಯೋ ನಮಃ. ಸಂಗೀತ ಸಾಗರಂ ಚೈವ ಸಾಹಿತ್ಯ ಭೂಷಣಂ ತತಃ ಲಿಂಗ ಪೂಜಾ ಸದಾನಂದ ಮುಂದೆ ಗುರುಕುಮಾರ ಪಂಚಾಕ್ಷರ ಪುಟ್ಟರಾಜ ಕಲಿನಾಥ ಗುರುಬಲಂ. ಆರಂಭಾದಿ ಕಾಲದಲ್ಲಿ ಪ್ರಾತಸ್ಮರಣೀಯರಾದ ಜಗದಾದ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ, ಯಡೆಯೂರ ಸಿದ್ಧಲಿಂಗ ಯತಿ ಬಣ್ಯರನ್ನ, ಬಸವಾದಿ ಶಿವಶರಣರನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ಸಮಾಜದ ಸಂಜೀವಿನಿ ಅಪ್ಪ ಹಾನಗಲ್ ಕುಮಾರ ಶ್ರೀಗಳರ ಪವಿತ್ರವಾದ ಪಾದಾರವಿಂದಗಳನ್ನ ಇನ್ನು ನತನಸ್ಥಿತಿಸಿ ಅವರ ಆಶೀರ್ವಾದವನ್ನು ಬೇಡಿ ಬತ್ತಿ ಹೋಗುತ್ತಿರುವ ಎನ್ನ ಬದುಕಿಗೆ ಬಂಗಾರದ ಬದುಕನ್ನು ಕರುಣಿಸಿದ ಗದಗಿನ ಗಾನಯೋಗಿ ಶಿವಯೋಗಿ ಪಂಡಿತ ಪುಟ್ಟರಾಜ ಗುರುಗಳನ್ನ, ಪರಮಪೂಜ್ಯ ಕಲ್ಯಾಜರನ್ನ ಎಂಡ್ರೂಮಿನಲ್ಲಿ ಸ್ಥಾಪಿಸಿ ಧ್ಯಾನಿಸಿ ಪ್ರಾರ್ಥಿಸಿ ಆಂಧ್ರ ಪ್ರದೇಶದ ಸುಕ್ಷೇತ್ರ ಗಣಾಪುರ ಗ್ರಾಮದ ಆರಾಧ್ಯ ದೈವನಾಗಿರುವ ಸಿದ್ದರಾಮೇಶ್ವರದಲ್ಲಿ, ಆಂಜನೇಯನಲ್ಲಿ ದೇವಾನುದೇವತೆಗಳಲ್ಲಿ ಭಕ್ತಿ ನಂತರನಾಗಿ ಇವತ್ತಿನ ದಿವಸ ವಿಶೇಷವಾಗಿ ಜಂಗಮರಾವ್ ಸಳ್ಳಿ ಪುರವರ್ಗ ಮಠದ ಪರಮ ಪೂಜ್ಯ ವರೇಣ್ಯರು, ಬಾಲ ತಪಸ್ವಿಗಳು, ಅತ್ಯಂತ ಯಶಸ್ವಿ ಸದ್ಭಾವನಾ ಯಾತ್ರೆಯ ಸಂಕಲ್ಪ ಕರ್ತೃಗಳಾಗಿರ್ತಕ್ಕಂಥ ಶ್ರೀ ಶತತ್ರ ಬ್ರಹ್ಮ ಬಾಲ ತಪಸ್ವಿಗಳಾಗಿರ್ತಕ್ಕಂಥ ಅಜಾತ ಶಂಭಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನ ತಮ್ಮೆಲ್ಲರ ಜೋರಾದ ಭಕ್ತಿಯ ಚಪ್ಪಾಳೆಯೊಂದಿಗೆ ಪರಮ ಪೂಜ್ಯರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ, ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ತಮ್ಮ ಉಪಸ್ಥಿತಿಯನ್ನು ವಹಿಸಿರ್ತಕ್ಕಂಥ ಶ್ರೀಧರಗಟ್ಟೆ ಹಿರೇಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಬಳ್ಳಾರಿ ವೀರಶೈವ ಅರ್ಚಕ ಸಂಘದ ಅಧ್ಯಕ್ಷರು, ಮಾರ್ಗದರ್ಶಿಯರಾಗಿರ್ತಕ್ಕಂಥ ಈಶ್ವರಯ್ಯ ತಾತರು ಕೂಡ ಜೋರಾದ ಭಕ್ತಿಯ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ, ಅದೇ ರೀತಿಯಾಗಿ ಯಳಾರ್ತಿ ಹಿರೇಮಠದ ಪೂಜ್ಯರಾಗಿರ್ತಕ್ಕಂಥ ರುದ್ರಮುನಿ ಸ್ವಾಮಿ ಅವರನ್ನ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತ ಮಾಡ್ತಾ, ಸದಾಕಾಲ ತಮ್ಮ ವಾಕ್ಪುಷ್ಪಗಳೊಂದಿಗೆ ನಾಡಿನ ತುಂಬೆಲ್ಲ 3 ರಾಜ್ಯಗಳಲ್ಲೇ ತಮ್ಮದೇ ಆದ ವಾಕ್ಪುಷ್ಪಗಳೊಂದಿಗೆ ತಮ್ಮದೇ ಆದ ಪ್ರವಚನದ ಸೇವೆಯನ್ನು ಸಲ್ಲಿಸುತ್ತಿರುವ ಆತ್ಮೀಯ ಮಾವಂತರು, ಮಾರ್ಗದರ್ಶನೀಯ ಶಾಸ್ತ್ರಿಗಳಾಗಿರ್ತಕ್ಕಂಥ ಶ್ರೀ ದೊಡ್ಡಬಸಯ್ಯ ಶಾಸ್ತ್ರಿಗಳು ಹಿರೇಮಠ ಶ್ರೀಧರಗಟ್ಟೆ ಅವರನ್ನೆಲ್ಲ ಜೋರಾದ ಚಪ್ಪಾಳೆಯನ್ನು ಸ್ವಾಗತ ಮಾಡ್ತಾ, ನಾದನಿನಾದ ಸುನಾದದ ಸಂಗೀತದ ಸೇವೆಯನ್ನು ಸಲ್ಲಿಸುತ್ತಿರುವ ಶ್ರೀ ಶರಣಯ್ಯ ಸ್ವಾಮಿ ಅವರಲ್ಲಿ, ತಬಲಾವಾದಕರಾಗಿರ್ತಕ್ಕಂಥ ಮೌನೇಶ್ ಅವರಲ್ಲಿ, ಸೌಂಡ್ ಸಿಸ್ಟಮ್ ನ ಸೇವೆಯನ್ನು ಮಾಡ್ತಕ್ಕಂಥ ಶರಣಯ್ಯ ತಾತನವರಲ್ಲಿ, ಈ ಕಾರ್ಯಕ್ರಮದ ಅಚ್ಚುಕಟ್ಟಾದ ಸೇವೆಯನ್ನು ಒದಗಿಸಿರ್ತಕ್ಕಂಥ ಗಣಾಪುರ ಗ್ರಾಮದ ಸಮಸ್ತ ಶ್ರದ್ಧಕ್ಕ ಶರಣ ತಂದೆ ತಾಯಿಗಳೇ ಮತ್ತು ಮಕ್ಕಳೇ, ನಿಮ್ಮೆಲ್ಲರೂ ಕೂಡ ಒಂದ್ಸಾರಿ ಗೌರವದ ಭಕ್ತಿಯ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ, ಬಹಳಷ್ಟು ವಿಶೇಷವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಬರೋಕ್ಕಿಂತ ಮುಂಚೆ 1-2 ನಾವು ಫೋನಿನ ಮೂಲಕ ಕರೆ ಮಾಡಿದ್ದೇವೆ. ಇಂದ್ರೆ ನಾವು 4 ಅಥವಾ 5 ಗಂಟೆ ಸುಮಾರಿಗೆ ಬರ್ತೇವೆ. ನಿಮ್ಮ ಗ್ರಾಮದಿಂದ ಸ್ವಲ್ಪ ಭಜನೆ ಮತ್ತು ಕಳಸಗಳನ್ನ ವ್ಯವಸ್ಥೆ ಮಾಡಿ ಪರಮ ಪೂಜ್ಯರನ್ನ ಗ್ರಾಮಕ್ಕೆ ನೀವು ಸ್ವಾಗತ ಮಾಡಬೇಕ್ರಿ ಅಂತ ಹೇಳಿದ್ವಿ. ಅದು ಅನೇಕ ಗ್ರಾಮಗಳಲ್ಲಿ ಈ ಕಳಸಗಳು ಬಾಳ ಬೇಡ ಅಂದ್ರ 2 ಇರ್ತಾವ, 3 ಇರ್ತಾವ, ಬಾಳ ಬೇಡ ಅಂದ್ರ 5 ಇರ್ತಾವ. ಆದ್ರ ಗಣಾಪುರ ಗ್ರಾಮದ ವಿಶೇಷ ಏನಂತ ಕೇಳ್ತಾ ಹೋದ್ರೆ, ಬಂದಂತ ಎಲ್ಲಾ ತಾಯಿಯಿಂದ ಕೆಳಗ ಕಳಸದ ಮೂಲಕ ಪರಮ ಪೂಜ್ಯರನ್ನ ಸ್ವಾಗತ ಮಾಡಿದವರು ಅದು ಗಣಾಪುರ ಗ್ರಾಮ ತಪ್ಪಾಗಿರ್ತೇವೆ. ಅದಕ್ಕೆ ಕಳಸದೊಳಗ ಎಷ್ಟು ದೀಪಗಳು ಇರ್ತಾವ ತಾಯಿ? ಎಷ್ಟಿರ್ತಾವ? ಹಿಡ್ಕೊಂಡ ಮಾತಾಡೋಲ್ರಿ ಒಟ್ಟ ಕನ್ನಡ ಅರ್ಥ ಆಗುತ್ತಿಲ್ಲ. ಅದ್ರ ಮೊದ್ಲು ಆಂಧ್ರ ಬಂದೆ. ಎಷ್ಟು ದೀಪ ಇರ್ತಾವ ತಾಯಿ? 2 ಯಾಕೆ ಇಟ್ಟರುವ ದೀಪ? ನಮ್ಮ ತಾವ್ರ ಮನೆ ಕೊಟ್ರಂಗ
ಹಂಗೆಲ್ಲ ರಜೆ ಐತಿ. ಮತ್ತೆ ಕಳಸದೊಳಗೆ ಯಾವ್ದಾರು ದೀಪ ಇತ್ತು, ದೀಪದಿಂದ ಒಂದು ದೀಪ ನೋಡ ಏನಂತೇಳಿ ಕಳಸದ ಗೇಟ್ ಅಂತೀರಿ ಏನಂತೇಳಿ ಏನಂತೀರ ಕಳಸದ ದೀಪದಲ್ಲಿ ಆ ಕಳಸದೊಳಗೆ 2 ದೀಪಗಳು, ಕಳಸದ ಗಿಂಡಿ, ಅವುಗಳನ್ನ ಹಿಡ್ಕೊಂಡು ಬರೋ ಉದ್ದೇಶ, ಅವುಗಳನ್ನ ತಾಯಂದ್ರ ಕೈಯಾಗ ಉದ್ದೇಶ ಏನ್ ಹೇಳ್ರಿ ನೋಡೋಣ. ಏನಾರ ನೀವೇನೋ ಜಗಳ ಹತ್ತಿದಾಗ ಏನೋ ಅಂದಾಗ ಕಳಸ ಮನೆಯಾಗಿಲ್ಲ ಅಂದ್ರೆ ಏನಂತೀರ, ತವ್ರ ಮನೆಗೆ ಹಚ್ಚೆ, ಯಾವಾಗ ತವ್ರ ಮನೆ ದೀಪ ಕಳಸ ಕೊಡಿಸ್ಬೇಕಂತ ನೀವು ಕೊಡಿಸ್ರಿ ಅಂತ ಹೇಳ್ತೇವೆ. ಹೌದಲ್ಲ? ಎದಕ್ಕೆ ಹೇಳ್ರಿ ನೋಡೋಣ. ಜರ ಬರೀ ತಗೊಳೋದಾಟ ಗೊತ್ತ, ಅದ್ರ ಅರ್ಥ ಗೊತ್ತಿಲ್ಲ. ಅವು 2 ದೀಪಗಳು ಅದಾವಲ್ಲ, ಅದಕ್ಕೆ ಆ ಕಳಸ ನಿಮ್ಮ ಕೈಯಾಗ ಕೊಟ್ಟು 2 ದೀಪಗಳನ್ನು ಹಚ್ಚಿ ನಿಮಗೆ ತವರಿಂದ ಗಂಡನ ಮನೆಗೆ ಬರುವಾಗ ಕಿವಿ ಮಾತುಗಳನ್ನು ಹೇಳ್ತಾರೆ ನೋಡವ. ಹುಟ್ಟಿದ ಮನೆಯನ್ನ, ಕೊಟ್ಟ ಮನೆಯನ್ನ, ಮೆಟ್ಟಿದ ಮನೆಯನ್ನ, 2 ಮನೆಯನ್ನ ಬೆಳಗಿಸುವ ಒಂದು ಜವಾಬ್ದಾರಿ ನಿನ್ನ ಕೈಯಾಗ ಕೊಟ್ಟಿನಿ. ಆ 2 ಮನೆಯ ಭವ್ಯ ಪರಂಪರೆ, 2 ಮನೆಯ ಮಾನ ಮರ್ಯಾದೆಯನ್ನ ನೀ ಹೆಂಗ್ ಬೆಳಗಬೇಕಂತ ಕೇಳ್ತಾ ಹೋದ್ರ, ಕಳಸದೊಳಗಿರುವ 2 ದೀಪಗಳು ಹೆಂಗ್ ಬೆಳಗ್ತಾವಲ್ಲ ಹಂಗ ನೀ ದೀಪಗಳನ್ನ ಬೆಳಗು ಅನ್ನೋ ಕಾರಣಕ್ಕಾಗಿ ಆ ಕಳಸದ 2 ದೀಪಗಳನ್ನ ನಿಮ್ ಕೈಯಾಗ ಕೊಟ್ಟರು. ಅದಕ್ಕೆ 2 ದೀಪ ನೋಡ್ರಿ, ನಾನ್ ಬಲ ಅಂತ ಒಂದು ಹುಟ್ಟಿಸಿ, ನಾನ್ ಬಲ ಅಂತ ಒಂದು ಮೇಲೆ ಹೋಗೋಗ್ತದೆ. ಅಂತ ಪವಿತ್ರವಾದ 2 ಮನೆಯನ್ನ ಬೆಳಗುವ ತಾಯಿಯನ್ನೆಲ್ಲ ಸೇರ್ಕೊಂಡು ಯಾರನ್ನ ಈ ಊರಿಗೆ ಪ್ರವೇಶ ಮಾಡಿದ್ರಂದ್ರ ನಮ್ಮೆಲ್ಲರ ಗುರು ತಾಯಿಯನ್ನ ಈ ಗ್ರಾಮಕ್ಕೆ ನಾವೆಲ್ಲ ಕರ್ಕೊಂಡ್ ಬಂದೇವಿ. ಗುರು ತಾಯಿ, ಆ ಗುರು ತಾಯಿ ಈ ಗ್ರಾಮಕ್ಕೆ ಬಂದದ್ದು ಉದ್ದೇಶ ಏನು ಅಂತ ಕೇಳ್ತಾ ಹೋದ್ರೆ, ನಮಗೂ ನಿಮಗೆಲ್ಲ ಗೊತ್ತಿರುವ ಹಾಗೆ ಪರಮ ಪೂಜ್ಯರ ಪತ್ರಿಕೆಗಳನ್ನು ಮುಚ್ಚಿದ್ದಾರೆ. ಅದ್ರಲ್ಲೊಂದು ಸ್ಲೋಗನ್ ಬರೆದಿದ್ದಾರೆ, ಏನಂತ, ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಅಂತ. ಮತ್ತೆ ಅಜ್ಜವರು ದಣಾಪುರ ಗ್ರಾಮಕ್ಕೆ ಯಾಕೆ ಬಂದ್ರು ಅಂತ ಕೇಳ್ತಾ ಹೋದ್ರೆ, ಮತ್ತೆ ಕಾಲಕಡಿಗಳು ತಗೊಳಕೋ ಕಾಣಿಕೆ ಕೇಳಕ್ ಬರ್ತಾರೋ, ಕೆಲವ್ರಿಗೆ ಇರ್ತೈತೆ ನೋಡ್ರಿ, ಅಜ್ಜರು ಯಾಕೆ ಬರಕ್ ಬರ್ತಾರ, ಎಂದು ಬರ್ಲಾರರು ನಮ್ ಗ್ರಾಮಕ್ಕೆ ಯಾಕೆ ಬರ್ತಾರ ಅಂತ ಅಂತಿರ್ಬೋದು. ಅಜ್ಜವ್ರು ಈ ಗ್ರಾಮಕ್ಕೆ ಬರೋ ಉದ್ದೇಶ ಏನು ಅಂತ ಕೇಳ್ತಾ ಹೋದ್ರೆ, ಹೊಲದಾಗ ಬೆಳೆದಿರ್ತಕ್ಕಂಥ ಕಾಳಕಡಿಯನ್ನ ಜೋಳಿಗೆ ಹಾಕ್ರಿ ಅಂತ ಬರಾಕ್ ಹೊಂಟಿಲ್ಲ. ನಿಮ್ಮ ಕಿಶೆಯೊಳಗಿರ್ತಕ್ಕಂಥ ಕಾಸಾಗ್ಲಿ, ಕೈಯಾಗ ಹಾಕಿರ್ತಕ್ಕಂಥ ಬಂಗಾರದ ಬೆಳ್ಳಿಯ ಉಂಗುರಗಳಿಗಾಗಿ ಪರಮ ಪೂಜ್ಯರ ಗ್ರಾಮಕ್ಕೆ ಬಂದಿಲ್ಲ. ಪರಮ ಪೂಜ್ಯರು ಜೋಳಿಗೆ ಹಿಡಿದು ಡನಾಪುರ ಗ್ರಾಮಕ್ಕೆ ಬಂದಿದ್ದೇನು ಅಂತ ಕೇಳ್ತಾ ಹೋದ್ರ, ಆ 1 ದಿವಸ ನೀವು ಕೊಟ್ಟಿದ್ದ 1 ದಿವಸ ಹೋಗ್ತವೆ. ಆದ್ರ ನಿಮ್ಮೆಲ್ಲ ಕಷ್ಟಗಳದಾವಲ್ಲ, ನಿಮ್ಮೆಲ್ಲ ನೋವುಗಳದಾವಲ್ಲ, ನಿಮ್ಮೆಲ್ಲರ ಕಣ್ಣೀರದಾವಲ್ಲ, ದುಶ್ಚಟ ಮಾಡಿ ಜೀವನವನ್ನ ಹಾಳು ಮಾಡಿಕೊಳ್ಳುವ ದುಶ್ಚಟಗಳನ್ನ ನನ್ನ ಜೋಳಿಗೆ ನನ್ನ ಪವಿತ್ರವಾದ ಆಶೀರ್ವಾದವನ್ನು ನಿಮಗೆ ಕೊಡ್ತೀನಿ ಅಂತಕ್ಕಂಥ ಉದ್ದೇಶದಿಂದ ಆ ಜೋಳಿಗೆಯನ್ನು ಇವತ್ತು ಈ ಗ್ರಾಮಕ್ಕೆ ತಂದಿದ್ದಾರೆ. ವಿಶೇಷವಾಗಿ ಇವತ್ತು ಶನಿವಾರ ಯಾರು ವಾರ ಅದು? ಆತನ ಎದುರಿಗೆ ನಿಂತ ನೋಡಿ, ಅದಕ್ಕೊಬ್ಬ ಅನುಭವ ಇರುತ್ತದ. ಹನುಮ ಹಾರಿದನ ಲಂಕ ಸುಟ್ಟು ಬಿಟ್ಟಾನ ಬಿಡು ನಿನ್ನ ಬಿಂಕ. ನಾನಾ ಅಂತಕ್ಕಂಥ ಆ ಶ್ರೀಲಂಕಾದ ರಾಜ ಆಗಿರ್ತಕ್ಕಂಥ ರಾವಣನನ್ನ ನಪಾಸ್ ಮಾಡಿದ. ಏನ್ ಮಾಡಿದರೆ? ನಪಾಸ್ ಅಂದ್ರೆ ಗೊತ್ತಲ್ಲ, ಪಾಸ್ ಗಾರೆ ನಪಾಸ್ ಗಾರೆ, ಫೇಲ್ ಪಾಸ್ ಅಂತ ನಂಗ. ನಾನಾ ಅನ್ನೋರು ಅವನ ಮುಂದೆ ಎಲ್ಲರೂ ಬಿದ್ರ. ಯಾಕಂದ್ರೆ ಯಾಕೆ ಬಿಟ್ರು ಅಂತ ಕೇಳ್ತಾ ಹೋದ್ರೆ, ನಾನಾ ಅನ್ನೋರು ಏನ್ ಇಟ್ಕೊಂಡು ಬಂದ್ರು ಅಂತಂದ್ರ, ನಾನು ಅಂತಕ್ಕಂಥ ಅಹಂಕಾರ, ನಾನು ಅಂತಕ್ಕಂಥ ಮಮಕಾರ ಇಟ್ಕೊಂಡ ಕಾರಣಕ್ಕಾಗಿ ನಾ ಅಂತ ಯಾರು ಬಂದಾರ ಆತನ ಏನ್ ಮಾಡ್ಯಾನ? ನಪಾಸ್, ಫೇಲ್ ಮಾಡಿರ್ತಾನ. ಅದಕ್ಕೆ ಹನುಮಪ್ಪ ಅಂದ್ರೆ ಎಲ್ಲರಿಗೂ ಹೆದರಿಕೆನ. ಯಾಕಂದ್ರೆ ನಾ ಅಂತ ಯಾರು ಹೋಗ್ಯಾರ ಅವ್ರನ್ನ ಯಾರನ್ನೂ ಬಿಟ್ಟಿಲ್ಲ. ಹಾಗಾಗಿ ಅಂತ ಪುಣ್ಯಮಯ ನೆಲದಲ್ಲಿ ಇವತ್ತು ಪರಮ ಪೂಜ್ಯರು ಪಾವಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಆ ಕಾರ್ಯಕ್ರಮದ ತಮ್ಮ ಉಪಸ್ಥಿತಿಯನ್ನು ವಹಿಸಿರ್ತಕ್ಕಂಥ ಶ್ರೀ ಈಶ್ವರೇತಾತ್ಮವರು ತಮ್ಮ ಮಾತುಗಳನ್ನು ಹಂಚ್ಕೊಳ್ಬೇಕಾಗಿ ವಿನಂತಿಸ್ಕೊಳ್ತಾರೆ. ಶ್ರೀ ಗುರುಭ್ಯೋ ನಮಃ. ಪಂಚಾನನ ಮುಖೋದ್ಭೂತ ಪಂಚಾಕ್ಷರ ಮನೋಪಮ
ಪಂಚಸೂತ್ರ ಕೃತೋ ಒಂದೇ ಪಂಚಾಚಾರ್ಯ ಜಗದ್ಗುರು. ಗ್ರಾಮದ ಅಧಿದೇವರಾಗಿರ್ತಕ್ಕಂಥ ಶಿವಯೋಗಿ ಸಾರ್ವಭೌಮ ಸಿದ್ದರಾಮೇಶ್ವರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು, ಅದೇ ರೀತಿಯಾಗಿ ಗ್ರಾಮದ ಶ್ರೀ ವೀರಾಂಜನೇಯ ಸ್ವಾಮಿಯ ಚರಣಾರವಿಂದದಲ್ಲಿ ನತಮಸ್ತಕನಾಗಿ ನಮ್ಮ ಜನಾಪುರ ಗ್ರಾಮದ ಎಲ್ಲ ಗ್ರಾಮ ದೇವತೆಗಳ ವಿಷಯವಾಗಿ ಈ ದಿನದ ಸದ್ಭಾವನೆ ಯಾತ್ರೆಯ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತಕ್ಕಂಥ ಶ್ರೀಮದ್ ಘನಲಿಂಗ ಚಕ್ರವರ್ತಿ ಶಿವಯೋಗಿ ಸಾರ್ವಭೌಮರು, ಜಂಗಮರ ವಸಡಿಯ ಪುರವರ್ಗ ಹಿರೇಮಠದ ಪಟ್ಟಾಧ್ಯಕ್ಷರಾದಂಥ ಅಜಾತಶಂಭುಲಿಂಗ ಶಿವಾಚಾರ್ಯ ಅಪ್ಪಗಳ ಶ್ರೀಚರಣದಲ್ಲಿ ಶಿರಸಾಷ್ಟಾಂಗ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಈ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ವೇದ ಬ್ರಹ್ಮ ಋತುಮುನಿ ಶಾಸ್ತ್ರ ಯಳಾತಿ ಇವರಲ್ಲಿ ಕೂಡ ಶರಣಾರ್ಥಿಯನ್ನು ಸಲ್ಲಿಸಿ, ಮತ್ತು ನಮ್ಮವರೇ ಆಗಿರ್ತಕ್ಕಂಥ ಪುರಾಣ ಪ್ರವಚನ ಪಂಡಿತರಾಗಿರ್ತಕ್ಕಂಥ ನಾಡಿನ ಹೆಸರಾಂತ ಶಾಸ್ತ್ರಿಗಳಾಗಿರ್ತಕ್ಕಂಥ ದೊಡಬಸವಾದಿ ಶಾಸ್ತ್ರಿಗಳಲ್ಲಿ ಕೂಡ ಶರಣೆಂದು, ಹಾಗೂ ಅದೇ ರೀತಿಯಾಗಿ ವೇದ ಬ್ರಹ್ಮ ಪುರಾಣ ಪ್ರವೀಣ ಶ್ರೀ ಸಿದ್ದರಾಮಯ್ಯ ಶಾಸ್ತ್ರಿಗಳು ಇವರಲ್ಲಿ ಕೂಡ ಶರಣೆಂದು, ಸಂಗೀತ ಕಲಾ ಬಳಗದಲ್ಲಿ ಕೂಡ ಶರಣಾರ್ಥಿಯನ್ನು ಸಲ್ಲಿಸುತ್ತಾ, ಈ ಗ್ರಾಮದ ಯಾವತ್ತು ಜಂಗಮ ಪುಂಗವರಲ್ಲಿ ಕೂಡ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ, ಯಾವತ್ತು ಸಕಲ ಗುರು ಹಿರಿಯರೇ, ತಾಯಂದಿರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ನಾನು ಯಾವಾಗಲೂ ಮಾತಾಡಿದಂಥದ್ದಲ್ಲ, ಒಂದೇನು ಹೆಚ್ಚಿಗೆ ಒಂದು ಮಂತ್ರ ಜಾಸ್ತಿ ಹೇಳ್ಕೊಂಡ್ರೆ ಹೇಳಿದ್ದೇನೆ, ಗುರು ಅಪ್ಪಣೆ ಮಾಡಿಬಿಟ್ಟಾರೆ. ಇದು ನಿಮ್ಗೆ ನಾನು ಪರಿಚಯ ಇದ್ದು ಇಲ್ಲ, ಕೆಲವೊಂದ್ರಿಗೆ ಮಾತ್ರ ಪರಿಚಯ. ನಮ್ಮ ತಾಯಿ ತವರು ಮನೆಯದು, ನಮ್ಮ ತಾಯಿಯ ತವರು ಮನೆಯದು. ಭಾಳ ದಿವಸಕ್ಕೊಮ್ಮೆ ಬರ್ತೀವಿ, ಗೊತ್ತಾಗ್ತಾನೆ. ಈ ಮಠದ ಒಂದು ಮೊಮ್ಮಕ್ಕಳು, ಶಿವೈತಾತ್ಮರ ಮೊಮ್ಮಕ್ಕಳು, ಹಿಂದಕ್ಕೆ ಕೇದಾರ ಪೀಠದಲ್ಲಿ ಈಶ್ವರಲಿಂಗ ಶಿವಾಚಾರ್ಯ ಅಂತೇಳಿ ಒಬ್ರು ಸ್ವಾಮಿಗಳು ಈ ಊರಾಗ ಆಗಿದ್ದಾರೆ. ನಿಮ್ಗೆ ಹಿರಿಯರಿಗೆ ಗೊತ್ತಿರ್ತಾರೆ, ಕೇದಾರ ಪೀಠದಾಗಿದ್ರು ಅವರು. ಅವ್ರ ಕಾಲಾಂತರದ ಲಿಂಗೈಕ್ಯರ ಆದ ನಂತರ ಇಲ್ಲಿ ಬಂತು ಸುದ್ದಿ. ಅಂಥವರ ಒಂದು ಮೊಮ್ಮಗನ, ಹೆಣ್ಣು ಮೊಮ್ಮಗ. ಆದರೆ ಈ ಒಂದು ಗುರುಗಳ ಒಂದು ಕಾರ್ಯಕ್ರಮ ಈ ಗ್ರಾಮದಲ್ಲಿ ಸದ್ಭಾವನೆ ಯಾತ್ರೆಯನ್ನ ಹಮ್ಮಿಕೊಂಡಾರೆ. ಈ ಸದ್ಭಾವನೆ ಯಾತ್ರೆ ಸಾರ್ಥಕ ಆಗ್ಬೇಕಂದ್ರೆ ನಮ್ಮ ದುಷ್ಕರ್ಮಗಳನ್ನ ಗುರುವಿನ ಜೋಳಿಗೆ ಹಾಕಬೇಕು. ಬರೇ ಯಾತ್ರೆ ಮಾಡಿದ್ವಿ, ಭಾಷಣ ಮಾಡಿದ್ವಿ, ಓದ್ವಿ ಅಂತಲ್ಲ, ನಮ್ಮಲ್ಲಿ ಏನಂದಿರ್ತಕ್ಕಂಥ ದುಷ್ಕರ್ಮಗಳು ಏನಿದಾವಲ್ಲ ಅವನ್ನ ಅವನ ಗುರುಪಾದಕ್ಕೆ ಹಾಕಿ, ಇವತ್ತಿನಿಂದ ನಾನು ಇಂಥ ಬಿಡ್ತೀನಪ್ಪ ಕೆಟ್ಟ ಚಟಗಳಂತ ಹೇಳಿ ಗುರುವಿನ ಪಾದಕ್ಕಾಗಿ ನಮ್ಮ ಜೀವನ ಸಾರ್ಥಕ ಮಾಡಿಕೋಬೇಕಂತೇಳಿ ಈ ಒಂದು ಕಾರ್ಯಕ್ರಮ ಹಳ್ಳಿಗಳಲ್ಲಿ ಪ್ರತಿ ವರ್ಷ 11 ಹಳ್ಳಿಯನ್ನು ಆಯ್ಕೆ ಮಾಡ್ಕೊಂಡಾರೆ ನಮ್ಮ ಗುರುಗಳು. ಎಲ್ಲಾರು ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಪಟ್ಟಿ ಕೊಡೋದು ಕೇಳ್ತಾರೆ. ಆದ್ರೆ ನಮ್ಮ ಗುರುಗಳು ಏನಂದ್ರೆ ಶಿಷ್ಯರ ಬಹಳ ಹಸನ ಆಗ್ಬೇಕು, ಅವರು ಆರೋಗ್ಯವಾಗಿರಬೇಕಂತೇಳಿ ಅವರೆಲ್ಲ ಕಷ್ಟ ಸುಖಗಳಿಗೆ ಅವರ ಒಂದು ಒಲವು ಬಹಳ ಇದೆ. ಭಕ್ತರ ಮೇಲೆ ಬಹಳಷ್ಟು ಯಾವಾಗಲೂ ಹಿತಚಿಂತನೆಯನ್ನು ಮಾಡ್ತಾರೆ. ಅಂತ ಸ್ವಾಮಿಗಳು ಸಿಗೋದು ಬಹಳ ಬೇಡ. ನನ್ನ ಅನುಭವದ ಸುಮಾರು ನಾನು ಬಹಳಷ್ಟು ಸ್ವಾಮಿಗಳ ಓಡಾಡೀನಿ. ಏನೇನೋ ಒಂದು ಕಾರ್ಯಕ್ರಮ ಮಾಡ್ತಾರೆ, ಆದ್ರೆ ಇಂಥ ಕಾರ್ಯಕ್ರಮ ಅಂದ್ಕೊಂಡ ಮಟ್ಟ ಮೊದಲಿಗೆ ನಮ್ಮ ಗುರುಗಳ ಒಬ್ಬರೇ ಅಂತ ನನಗೆ ಅನಿಸ್ತದೆ. ಎಲ್ಲರೂ ಏನೇನೋ ಯಾತ್ರೆ ಮಾಡ್ತಾರೆ, ಯಾವುದೇ ಪ್ರವಚನ ಮಾಡ್ತಾರೆ ಇಲ್ಲ ಅಂತಲ್ಲ, ಆದ್ರೆ ಒಂದು ಪ್ರತಿಯೊಂದು ಹಳ್ಳಿಗಳಿಗೆ ಹಿಂದುಳಿರ್ತಕ್ಕಂಥ ಹಳ್ಳಿಗಳು ಬಹಳ ಆಯ್ಕೆ ಮಾಡಿಕೊಂಡ ನಮ್ಮ ಗುರುಗಳು. ಸಿಟಿ ಸೆಲೆಕ್ಟ್ ಬಿಟ್ಟು ಬಹಳ ಹಿಂದಕ್ಕಿರ್ತಕ್ಕಂಥವ್ರು ವೀರಶೈವ ಧರ್ಮವನ್ನು ಮತ್ತೆ ಮರಳಿ ಬಹು ಎತ್ತರಕ್ಕೆ ಒಯ್ಯುವ ಒಂದು ಕನಸು ಗುರುಗಳೈತೆ. ಹಾಗೂ ಶ್ರೀಮಠದಲ್ಲಿ ಏನೇ ಒಂದು ಕಾರ್ಯಕ್ರಮ ಇದ್ರೂ ಕೂಡ ನಿಮ್ಮ ಗ್ರಾಮದವರು ಬಂದು ಅಡಿಗೆ ಸೇವೆ ಆಗಿರ್ಬೋದು, ದಾಸೋಹದ ಸೇವೆ ಆಗಿರ್ಬೋದು, ಮತ್ತು ಧನಾಧಾನ್ಯ ಸಂಪತ್ತಿನ ಒಂದು ದಾನದ ಸೇವೆ ಆಗಿರ್ಬೋದು, ಬಹಳಷ್ಟು ನಿಮ್ಮ ಹೆಸರು ಬೆಂಗಳೂರು ನಾನು ಕೇಳಿದ್ದೀನಿ. ಬಹಳ ಸಂತೋಷ. ಇದೇ ರೀತಿಯಾಗಿ ಯಾರೇ ಗುರುಗಳು ಬಂದರೂ ಕೂಡ ನೀವು ಗೌರವದಿಂದ ಕಂಡು ಆ ಗುರುವಿನ ಒಂದು ಆಶೀರ್ವಾದ ಪಡೆದು ನಾವು ನಿಮ್ಮೆಲ್ಲರೂ ಪುನೀತರಾಗೋಣ ಅಂತ ನನ್ನ ಆತ್ಮದ ಗುರುಪಾದಕ್ಕೆ ಅರ್ಪಿಸ್ತೇನೆ. ಓಂ ಶಿವಂ ಭೂಯ. ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡೋ ಪರಿಣಾಮ ಹೊಕ್ಕು ಪದವಕ್ಕು ನೆರೆಮನೆಯ ಕೈಲಾಸ ಹಕ್ಕು ಸರ್ವಜ್ಞ ಎನ್ನುವಂತೆ ನಿಮ್ಮದೇ ಆದ ಪರಮ ಪವಿತ್ರವಾದ ಸೇವೆಯನ್ನು ಶ್ರೀಮಠಕ್ಕೆ ಸಲ್ಲಿಸುವ ತಮ್ಮ ಮಾತುಗಳೊಂದಿಗೆ, ತಮ್ಮ ಮಾತುಗಳು ನಡೆಯತಕ್ಕಂಥ ಈಶ್ವರಯ್ಯ ಶಾಸ್ತ್ರಿಗಳಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಧನ್ಯವಾದ ಮಾಡ್ತಿರ್ತಾ, ಇಲಾಖೆ ಶ್ರೀಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ರುದ್ರಮುನಿ ತಾತ್ನವರು ತಮ್ಮದೇ ಆದ ನುಡಿ ಸೇವೆಯನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ತೇನೆ.
ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಎನ್ನ ಆರಾಧ್ಯ ದೇವವಾದ ಶ್ರೀಶೈಲ ಭ್ರಮರಾಂಬ ಚಂದ್ರ ಮಲ್ಲಿಕಾರ್ಜುನ ಅನಂತ ಕೋಟಿ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಡಣಾಪುರ ಗ್ರಾಮದ ಸಿದ್ದರಾಮೇಶ್ವರರಲ್ಲಿ ಪ್ರಮುಖನಾಗಿ ಧರ್ಮದ ರಕ್ಷಕನಾಗಿ ನಿಂತಿರ್ತಕ್ಕಂಥ ವೀರಾಂಜನೇಯ ಸ್ವಾಮಿಯಲ್ಲಿ ಹಾಗೂ ಈ ಡಣಾಪುರದ ಗ್ರಾಮದಲ್ಲಿಸಿರ್ತಕ್ಕಂಥ ಎಲ್ಲ ದೇವಾನ ದೇವತೆಗಳಲ್ಲಿ ಅನಂತ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಂದು ಡಣಾಪುರ ಗ್ರಾಮದಲ್ಲಿ ನಡೆದು ಬಂದಂತ ಸದ್ಭಾವನೆ ಯಾತ್ರೆಯ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ನಡೆಸಿರ್ತಕ್ಕಂಥ ಶ್ರೀ ಶಸ್ತ್ರ ಬ್ರಹ್ಮ ಅಜಾತ ಶುಂಭಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ನನ್ನ ವೇದ ಗುರುವಾಗಿರ್ತಕ್ಕಂಥ ಶಿವಗಡ್ಡೆಯ BM ಈಶ್ವರೇಶ ಶಾಸ್ತ್ರಿಗಳಲ್ಲಿ ಅನಂತ ನಮಸ್ಕಾರವನ್ನು ಸಲ್ಲಿಸುತ್ತಾ ಹಾಗೂ ಸಿದ್ದರಾಮೇಶ್ವರ ಶಾಸ್ತ್ರಿಗಳವರೇ, ದೊಡ್ಡಬಸವ ಶಾಸ್ತ್ರಿಗಳವರೇ ಹಾಗೂ ಈ ಗ್ರಾಮದ ಎಲ್ಲ ವೀರ ಮಹೇಶ್ವರವರೇ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಕಲಾ ಬಳಗವೇ ದೈವದ ಎಲ್ಲ ತಾಯಿಯಂದರೆ, ತಂದೆಯಂದರೆ, ಹಿರಿಯರೇ, ಮುದ್ದು ಮಕ್ಕಳ ನಿಮ್ಮ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಗುರುಗಳು ಸದ್ಭಾವನೆ ಯಾತ್ರೆಯನ್ನ ಈಗಾಗಲೇ ಕನಿಷ್ಠ ಒಂದು 70 ಹಳ್ಳಿಗಳಿಗೆ ಮಾಡಿದ್ದಾರೆ. ಅವರು 65ರಿಂದ 70 ಹಳ್ಳಿ ಮುಗಿಸಿದಾರೆ. ಎಲ್ಲ ಆಲೂರು ತಾಲೂಕು, ಆಲರ್ವಿ ಮಂಡಲ, ಚಿಪ್ಪಗಿರಿ ಮಂಡಲ, ಒಳಗುಂದಿ ಮಂಡಲ ಮತ್ತು ಕರ್ನಾಟಕ ಭಾಗದಲ್ಲಿ ಬಸರಕೋಡು, ಮೋತಾ ಪ್ರಾಂತದ ಸುತ್ತಮುತ್ತ ಹಳ್ಳಿಗಳಲ್ಲೂ ಸಹಿತ ಎಲ್ಲ ಕಡೆ ಅವರು ಈ ಒಂದು ಸದ್ಭಾವನೆ ಯಾತ್ರೆಯನ್ನು ಪ್ರತಿ ವರ್ಷ ಹಮ್ಮಿಕೊಂಡು ಎಲ್ಲ ಗ್ರಾಮಗಳಲ್ಲಿ ನಾವು ಈ ಬೇಸಿಗೆಯ ತಾಪಕ್ಕೆ ಬೇಸರಗೊಂಡು ವರ್ಣನ ಕೃಪೆಗೆ ಕಾಯುವಂತಿರ್ತೀವಲ್ಲ, ಆ ರೀತಿಯಾಗಿ ನಮ್ಮಲ್ಲಿರುವ ಕೋಪ, ತಾಪ, ದುಶ್ಚಟಗಳೆಲ್ಲ ಒಂದು ಮನುಷ್ಯ ಜೀವನ ನಲಿಯುವಂತ ಸಂದರ್ಭದಲ್ಲಿ ಗುರುಗಳ ಒಂದು ಶಾಂತಿಯ, ಕಾಂತಿಯ ಆಶೀರ್ವಾದದಿಂದ ಆ ಒಂದು ಒಳ್ಳೆಯ ವರ್ಣದೇವರು ಮಳೆ ಬಂದಾಗ ಯಾವ ರೀತಿ ಸುವಾಸನೆ ಬರ್ತದೆ ಭೂಮಿ ಮೇಲೆ ಮಳೆ ಬಂದಾಗ ಪ್ರಕೃತಿ, ನಾವು ಈ 3 ತಿಂಗಳು ಬಿಸಿಲಾದ ಮೇಲೆ ಹೊಸದಾಗಿ ಉಗಾದಿ ಹೊಸ ಮಳೆ ಬಂದ ಭೂಮಿ ಸುವಾಸನೆ ನೋಡಿ, ಆ ರೀತಿಯಾಗಿ ಈ ಡಣಾಪುರ ಗ್ರಾಮದ ಸದ್ಭಕ್ತರ ನೋವು ನಲಿವುಗಳನ್ನ, ಕೋಪ ತಾಪಗಳನ್ನ, ದುರ್ಗಸನ ದುಶ್ಚಿಂತೆಗಳನ್ನೆಲ್ಲ ಕಳೆದು ಶಾಂತಿಯ, ಕಾಂತಿಯ, ಸುವಾಸನೆಯ ವನಸ್ಪತಿ ಔಷಧಿಯನ್ನು ಕೊಟ್ಟು ನಿಮ್ಮನ್ನು ಶತಾಯುಷವಾಗಿ ಮಾಡಲಿಕ್ಕೆ ಅವರು ಈ ಗ್ರಾಮಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ದಾರೆ. ಅಂತ ಗುರುಗಳ ಒಂದು ಜೋಳಿಗೆಗೆ ನಮ್ಮ ಭಿಕ್ಷಾಟನೆಗಳನ್ನು ಜೋಳಿಗೆ ಹಾಕಿ ಅವರ ಒಂದು ಅಮೃತ ವಾಣಿಯನ್ನು ಕೇಳಿ ಸನ್ಮಾರ್ಗ, ಸದಾಚಾರದ ಒಂದು ವಿಚಾರದಲ್ಲಿ ದಾರಿಯಲ್ಲಿ ನಡೆದು ಶ್ರೀರಾಮನ ವಿಜಯಕ್ಕೆ, ಸೀತಾ ಮತ್ತು ರಾಮ ಒಂದಾಗಲಿಕ್ಕೆ ಆಂಜನೇಯನ ಪಾತ್ರ ಎಷ್ಟು ಮುಖ್ಯವಾಗಿತ್ತು, ಗುರುಗಳ ಸಹಿತ ಭಕ್ತರು ಈ ಒಂದು ಸನ್ಮಾರ್ಗದಲ್ಲಿ ನಡೀಬೇಕನ್ನೋದು ವಿಶೇಷವಾಗಿ ಆ ಆಂಜನೇಯನಿಗೆ ಯಾವ ರೀತಿ ಒಂದು ಶಕ್ತಿಯಿಂದ ರಾಮ ಸೀತೆಯನ್ನು ಒಂದು ಮಾಡಿ ಧರ್ಮದಲ್ಲಿ ಗೆಲುವನ್ನು ಸಾಧಿಸಿ ರಾಮನಿಲ್ಲದ ಊರಿರಬಹುದು, ಆಂಜನೇಯನಿಲ್ಲದ ಊರಿಲ್ಲ ಎನ್ನುವಂತೆ ಗುರುಗಳು ಸಹಿತ ಗುರುಗಳು ಎಲ್ಲಿಗೆ ಪಾದಾರ್ಪಣೆ ಮಾಡ್ತಾರೆ ಅದೆಲ್ಲ ಸನ್ಮಾರ್ಗದ ಒಂದು ಶಿಷ್ಯರ ತಯಾರಾಗ್ತಕ್ಕೆ ನಮ್ಮ ಜನ್ಮಮರ ಸ್ಥಳೀಯ ಪ್ರವರ್ಗ ಮಠದ ಅಜಾತ ಸಂಬಂಧ ಶಿವಾಚಾರ್ಯ ಮಹಾಸ್ವಾಮಿಗಳ ನಿದರ್ಶನ. ಯಾಕೆ ಮಾತನ್ನು ಹೇಳ್ತೇನೆ ಅಂತಂದ್ರೆ, ನಮ್ಮ ಗ್ರಾಮದಲ್ಲಿ ಅವರು ಹಿಂದಿನ ವರ್ಷ ಸದ್ಭಾವನೆ ಯಾತ್ರೆಯನ್ನು ಯಯಾತಿಯನ್ನು ಮಾಡಿದ್ದಾರೆ. ಯಯಾತಿ ಗ್ರಾಮದಲ್ಲಿ ಎಲ್ಲರೂ ಸಹಿತ ತಮ್ಮ ದುರ್ಚಟಗಳನ್ನು ಬಿಟ್ಟಾರಂತ ಹೇಳಲ್ಲ, ಆದ್ರೆ ನನ್ನ ಗಮನದಲ್ಲಿ ಇರ್ತಕ್ಕಂಥ ಅವ್ರು ಯಾರ್ಯಾರ ಮನೆಗೆ ಪಾದ ಪೂಜೆಗೆ ಬಂದು ಯಾರ್ಯಾರ ಮನೆಯಲ್ಲಿ ದುರ್ಚಟಗಳ ಭಿಕ್ಷೆಯನ್ನು ಬೇಡಿದಾರೋ, ಕೆಲವು ಮನೆಗಳಲ್ಲಿ ಅವರ ಮನಪೂರ್ವಕವಾಗಿ ಮನಸ, ವಾಚ, ಕರ್ಮನ ಇವತ್ತು ಗುರುಗಳು ನಮ್ಮ ಮನೆಗೆ ಪಾದ ಇಟ್ಟಾರ. ಇವತ್ತು ಅವರು ಬಂದಿರೋ ಉದ್ದೇಶ ಏನೈತೆ, ನಮ್ಮ ಮನೆತನ ಬೆಳಗಬೇಕು. ಒಬ್ಬ ಪುರುಷ ದುರ್ಚಟಗಳಿಂದ ದೂರಾದರೆ ತನ್ನ ಹೆಂಡತಿಗೆ ದೀರ್ಘ ಸೌಮಂಗಲ ಭಾಗ್ಯ, ಸನ್ಮಾರ್ಗದಿಂದ ನಡೆದರೆ ತಂದೆಯ ತಾಯಿಯ ಹುಟ್ಟಿನಂತ ಮಗ ಮನೆತನದ ಕೀರ್ತಿಯನ್ನು ಬೆಳೆಯುವಂತ ಮಗನಾಗ್ತಾನ. ಅದೇ ರೀತಿಯಾಗಿ ತನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ತಾತ ಆಗ್ತಾನ, ಆಯುಷ್ಯವಂತನಾಗಿ ಆತನ ಪ್ರೀತಿ ವಾತ್ಸಲ್ಯ ಆ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಸಿಗುತ್ತದೆ. ಆ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಾತನ ಒಂದು ಗೌರವ, ಆತನಿರ್ತಕ್ಕಂಥ ಆಸರೆ ಎಲ್ಲರೂ ಸಿಗಬೇಕಂದ್ರೆ ಮನುಷ್ಯನನ್ನು ಆಯುಷ್ಯವಂತನಾಗಿರ್ಬೇಕು, ಶುದ್ಧವಾಗಿರಬೇಕು. ಅಂತ ಒಂದು ಇದನ್ನ ನಮ್ಮ ಗ್ರಾಮದಲ್ಲಿ ಇಂದಿನ ವರ್ಷ ಗುರುಗಳು ಪಾದಾರ್ಪಣೆ ಮಾಡಿರ್ತಕ್ಕಂಥ ಸದ್ಭಾವನೆ ಯಾತ್ರೆಯಲ್ಲಿ ನಾನು ಕಂಡಂತೆ ಹಲವಾರು ಜನ ದುಡಿಯನ್ನ, ಮದ್ಯಪಾನವನ್ನು ಬಿಟ್ಟು ಇವತ್ತು ಆರೋಗ್ಯವಂತರಾಗಿ ದೇವಸ್ಥಾನಗಳಲ್ಲಿ ಭಜನೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ನಾನು ಕಂಡು
ಅಂತಕ್ಕಂಥ ನಿದರ್ಶನ ವ್ಯಕ್ತಿ ಅಂತ ಹೇಳ್ತೀನಿ ನಾನು. ಅದಕ್ಕಾಗಿ ನಮ್ಮ ಜೀವನದಲ್ಲಿ ಯಾವಾಗಲೂ ನಾವು ಹೆಂಗಿರಬೇಕಪ್ಪ ಅಂತಂದ್ರೆ ಅಯಂ ವಿಧಃ ಪರೋವೇತಿ ಗಣಾನಾನುಭೂತಿ ಪ್ರಸಾಂ ಉದಾರ ಚರಿತಾನಂತೋ ಸದೈವ ಕುಟುಂಬದಂ ಎನ್ನುವಂತೆ ಇವರಾರು ಎನ್ನುವುದಿಲ್ಲ, ಎಲ್ಲರೂ ನಮ್ಮವರೇ. ಗುರುಗಳು ಏನ್ ನಮಗೆ ಮಾರ್ಗದರ್ಶನ ಮಾಡ್ತಾರಲ್ಲ ಅದನ್ನ ನಾವು ತಿಳ್ಕೊಂಡು ಗುರುಗಳು ನನಗೆ ಒಂದೇ ಅಂತೇಳಿ ನಾವು ಒಂದೇ ಬದಲಾಗಲ್ಲ. ಇಡೀ ನಮ್ಮ ಗ್ರಾಮದ ಎಲ್ಲರೂ ಬದಲಾದರೆ ಈ ಗ್ರಾಮ ಆರೋಗ್ಯವಂತ ಗ್ರಾಮ, ಸದಾಚಾರದ ಗ್ರಾಮ, ಸನ್ಮಾರ್ಗದ ಗ್ರಾಮ ಆಗಿ ಈ ದೈವ ಕಾರ್ಯ ಗ್ರಾಮದಲ್ಲಿ ಯಾವಾಗಲೂ ದೈವ ಕಾರ್ಯ, ಕಲ್ಯಾಣ ಕಾರ್ಯಗಳು ವಿಶ್ವಮಾರ್ಗವಾಗಿ ದೈವ ಕಾರ್ಯ ನಿರ್ವಿಘ್ನವಾಗಿ ನೆರವೇರುತ್ತವೆ. ಯಾಕಂದ್ರೆ ಒಂದು ಪುಣ್ಯ ಕಾರ್ಯ ನಿರ್ಬೇಕಾದ್ರೆ ಯಾರಾದ್ರೂ ಮದ್ಯಪಾನ ಧೂಮಪಾನ ಮಾಡಿ ಅಸಭ್ಯವಾಗಿ ಅರ್ಥ ಮಾಡಿದ್ರೆ ಎಷ್ಟು ಆವಾಸ ಆಗ್ತದೆ ನೋಡ್ರಿ. ಅಂತ ಕಾರ್ಯಗಳು ನಡಿಬಾರ್ದು ಅಂತಂದ್ರೆ ಎಲ್ಲರೂ ಸದೃಢರಾಗಿ ಬಾಳ್ಬೇಕು. ಹೌದಾ? ಕರೆಕ್ಟ್ ಅಲ್ವಾ? ಪರೋಪಕಾರಾಯ ಫಲಂತಿ ವೃಕ್ಷಾಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾರ್ಥಂ ಇದಂ ಶರೀರಂ. ಹೌದಾ? ಪರೋಪಕಾರಾಯ ಫಲಂತಿ ವೃಕ್ಷಾಃ, ಗಿಡಗಳಲ್ಲಿ ಹಣ್ಣು ಹೂವು ಎಲ್ಲವೂ ನಮಗೆ ಕೊಡ್ತಾ ಇದ್ದಾರೆ, ಪರೋಪಕಾರಕ್ಕೆ ಇಲ್ಲ. ಗಿಡ ಏನಾದ್ರು ತಾನೇ ಏನಾದ್ರು ಹಣ್ಣು ತಿಂತದ? ಇಲ್ಲವಲ್ಲ. ತಾನು ಬಿಡಿರ್ತಕ್ಕಂಥವು ತಾನೇ ಅಲಂಕಾರ ಮಾಡ್ಕೊಂತದ? ಇಲ್ಲವಲ್ಲ. ದೇವರಿಗೆ ಅರ್ಪಣೆ ಆಗ್ತದೆ, ಅಲಂಕಾರಕ್ಕೆ ಬರ್ತದೆ, ಫಲಗಳು ನಮಗೆ ಆರೋಗ್ಯವಾಗಿ ಪೌಷ್ಟಿಕಾಂಶವನ್ನು ಕೊಡ್ತದೆ. ಈ ರೀತಿ ವೃಕ್ಷಗಳನ್ನು ಕೊಡ್ತದೆ. ಪರೋಪಕಾರಾಯ ವಹಂತಿ ನದ್ಯಃ, ನದಿ ಯಾರಿಗಾಗಿ ಇರ್ತದೆ? ತನ್ನ ದಾಹಕ್ಕಾಗಿ ಇರ್ತದ. ಮೇಕರ ಹಿತಕ್ಕಾಗಿ ಎಲ್ಲರ ದಾಹ ತಿಳಿಸದೆ ನದಿ ಇರ್ತದಿಲ್ಲ. ಹೌದಾ? ಅದೇ ರೀತಿಯಾಗಿ ಪರೋಪಕಾರಾಯ ದುಹಂತಿ ಗಾವಃ, ಆಗಲು ಹಾಲನ್ನು ಯಾರು ಕೊಡ್ತದೆ? ಆಗಲು ತಾನು ಕೊಂಡು ಕೊಡ್ತದ? ತನ್ನ ಕರೆ ಸ್ವಲ್ಪ ಕೊಡಿದ ಮೇಲೆ ಇನ್ನುಳಿದೆಲ್ಲ ನಮ್ಮ ಪೋಷಣೆ ತಗೊಂತಿಲ್ಲ. ಸೊನ್ನಿಂದ ಅಮೃತ. ನಮ್ಮ ಮನೆಯಲ್ಲಿ ಆಕಳನ್ನು ಸಾಕಲಾಗದೆ ಆ ಹಾಲನ್ನ ಒಂದಿನ 2 ದಿನ ಬಿಟ್ಟು ಪ್ಯಾಕೆಟ್ ಮೂಲಕ ನಾವೇ ತಗೊಂತೀವಿ. ಎಂತ ಒಂದು ನೋಡುದು. ನಮ್ಮ ಮನೆಯಲ್ಲಿ ಆಗಿನ ನಾಳೆ ನೊಳೆ ಬಂದಂತಕ್ಕಂಥ ಹಾಲು ನಾವು ಸಣ್ಣದಲ್ಲಿ ನಮ್ಮ ರಾಮಲಿಂಗ ಮಾವ ಏನ್ ಮಾಡ್ತಿದ್ರೆ ಚೆನ್ನಾಗಿರ್ತ ಫ್ರೆಶ್ ಅಪ್ ಅಂತ ಹಿಂಗೆ ಇನ್ನೂ ಹಂಗೆ ಕೊಡ್ತಾ ಇದ್ರು. ಇಲ್ಲೇ ನಮ್ಮ ಮಾವ ರಾಮಲಿಂಗ ಮಾವ ಕರೆಕ್ಟಾ? ಅವ್ರು ಫ್ರೆಶ್ ಆಗಿ ಹಿಂಗೆ ಕೊಟ್ರು. ಅದೇ ನಾವು ಏನ್ ಮಾಡ್ತೀವಿ, ಆರನೇರಿಗೆ ಹಾಕಿದ್ರೆ ಅಲ್ಲಿ ಒಂದ್ ದಿವಸ ಹೋಗಿ ಇನ್ನೊಂದ್ ದಿವಸ ಫ್ಯಾಕ್ಟ್ರಿಗೆ ಹೋಗಿ ಮತ್ತೆ 3 ದಿವಸ ನಮಗೆ ಬರ್ತದೆ. ಫ್ರೆಶ್ನೆಸ್ ನಾವೇ ಇದು ಮಾಡ್ಕೊಂತೀವಿ. ಹೌದಾ? ಆ ರೀತಿಯಾಗಿ ಹಾಲು ಕಲಿಗೆ ಅಮೃತ. ಅದರಿಂದ ಮಕ್ಕಳ ಆರೋಗ್ಯ ಅಂದ್ರೆ ತಾಯಿಗೆ ಹಾಲು ಏನಾದ್ರೂ ಬರಲಿ ಅಂದ್ರೆ ಹಾಲಿಂದ ಎಷ್ಟೋ ಮಕ್ಕಳು ಬೆಳೆದಂತ ಉದಾಹರಣೆ ನಮ್ಮ ದೇಶದಲ್ಲಿದೆ. ಹೌದಾ? ಹಾಗಾಗಿ ಪರೋಪಕಾರ ಇದಂ ಶರೀರಂ ಅಂದ್ರೆ ನಾವು ಬೆಳೆಯತಕ್ಕಂತಂದ್ರೆ ಈ ದೇಹವನ್ನ ಅಂತಂತಂದ್ರೆ ಮನಸ ವಾಚಕಾಯ ತಂದೆ ತಾಯಿಯ ಜನ್ಮ ಕೊಟ್ಟರೆ ಗುರುಗಳು ಲಿಂಗವನ್ನ ಕಟ್ಟಿ ಭಸ್ಮವನ್ನ ಧರಿಸಿ ಸನ್ಮಾರ್ಗದಲ್ಲಿ ನಡೆದೆ ಅಂತೇಳಿ ಪರಮ ಪಾವನ ಪಂಚಾಕ್ಷರ ಮಂತ್ರವನ್ನ ನಮ್ಮ ಶ್ರವಣದಲ್ಲಿ ನಮ್ಮ ಕಿವಿಯಲ್ಲಿ ಹೇಳಿ ಅವರು ನೀನು ಉದ್ಧಾರ ಆಗು, ಮನೆತನಕ್ಕೆ, ಗ್ರಾಮಕ್ಕೆ, ದೇಶಕ್ಕೆ ಹೆಸರು ತರುವಂತ ಮಕ್ಕಳಾಗಿ ಪ್ರಜೆಗಳಾಗಿ ಅಂತ ಹೇಳಿ ಆಶೀರ್ವಾದ ಮಾಡಿ ನಮ್ಮನ್ನು ಸದಾಕಾಲ ಬೆಳೆಸ್ತವರಲ್ಲ, ಅವರ ಒಂದು ಆಶೀರ್ವಾದ ಸತ್ಫಲತೆಗೆ ಬರಬೇಕು. ನೀವು ಒಳಗಿರ್ತಕ್ಕಂಥ ದೇವರ ಬೆಳೆಯಾಗಿ ಬರಬೇಕಂತಂದ್ರೆ ದೇವರ ಮಾರ್ಗದರ್ಶನ ಮಾಡತಕ್ಕಂಥ ದಾರಿಯಲ್ಲಿ ನಾವು ನೀವು ನಡೆದು ನೀವು ಜನ್ಮ ಸಾರ್ಥಕವನ್ನು ಮಾಡ್ಕೊಂಡು ಪುನೀತರಾಗೋಣ ಅಂತ ಮಾತನ್ನ ಹೇಳಿ ನನ್ನ ಏಳು ಮಾತುಗಳನ್ನ ಗುರುಗಳ ಪಾದಕ್ಕೆ ಅರ್ಪಣೆ ಮಾಡಿ ಶುಭಂ ಭಯ ಎಲ್ಲ ಸರ್ವರಿಗೂ ಶಿವನ ಆಗ್ತದೆ. ಜೋರಾದ ಚಪ್ಪಾಳಿಯೊಂದಿಗೆ ಈಗ ನಮ್ಮ ಗವಾಯಿಗಳನ್ನು ಕಲಾವಿದರನ್ನು ಜೋರಾದ ಚಪ್ಪಾಳಿಯೊಂದಿಗೆ ಜಂಬೂದ್ವೀಪರವ ಕಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಕೇಳಿರಯ್ಯ ಎರಡಾಲಿನ ಭಾಷೆ ಕೇಳಿರಯ್ಯ ಎರಡಾಲಿನ ಜಂಬೂದ್ವೀಪರವ ಕಂಡ ಪೃಥ್ವಿಯೊಳಗೆ ಜಂಬೂದ್ವೀಪರವ ಕಂಡ ಪೃಥ್ವಿಯೊಳಗೆ
ಜೋರಾದ ಚಪ್ಪಾಳಿಯೊಂದಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಅತ್ಯಂತ ಸುಮಧುರವಾದ ಸಂಗೀತದ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಶರಣಯ್ಯ ಸ್ವಾಮಿ ಹಿರೇಮಠ ಸೋಮನಾಳ್ ಅವರಲ್ಲಿ ಹಾಗೂ ನಾಡಿನ ಖ್ಯಾತ ತಬಲ ಮಾಂತ್ರಿಕರು ಶ್ರೀಮಠದ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಮೌನೇಶ್ ಅಣ್ಣನವರಿಗೆ ಜೋರಾದ ಚಪ್ಪಾಳಿಯೊಂದಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಬಹಳ ಖುಷಿ ಅನ್ನಿಸ್ತದೆ. ನಮ್ಮ ಯಾರೋ ಹಿರಿಯರಿಗೆ ಹಚ್ಚಿದಾಗ ಇದ್ರಿಗೆ ಉತ್ಸವ ಐತೆ ಅಂತ ಹೇಳಿದ್ರು 7-15 ಎಷ್ಟು ಕಂದ್ರು ಬಹಳ ಖುಷಿ ಅನ್ನಿಸ್ತದೆ. ನೀವೆಲ್ಲ ತಾಯಂದ್ರೆ ಹೆಚ್ಚಿನ ಸಂಖ್ಯೆ ಬಂದಿರಿ. ನಿಮಗೆಲ್ಲ ಪಟ್ಟದ ಸ್ವಾಮಿ ಜನ್ಮೋತ್ಸವ ನಿಮಗೆ ಅದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಅದ್ರ ಮೊನ್ನೆ ಆದ ಒಂದು ಇನ್ಸಿಡೆಂಟ್ ಬಗ್ಗೆ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಮೊನ್ನೆ ಕಾರ್ತಿಕದೊಳಗ ಕುಡಿ ತುಂಬೋ ಕಾರ್ಯಕ್ರಮ ಮಾಡಿದ್ರು ಅಜ್ಜವರು. ನಾವೆಲ್ಲ ಪಾದಯಾತ್ರೆಯನ್ನು ಮಾಡಿಕೊಂಡು ಶ್ರೀಗಿರಿಯ ಮಲ್ಲಯ್ಯನನ್ನು ಹುಡುಕೊಂಡು ಬೆಟ್ಟ ಕೊಳ್ಳಗಳನ್ನು ಹಿಡಿದು ಆ ಮಹಾ ನದಿಯೊಳಗೆ ಸ್ನಾನ ಮಾಡಿ ಶ್ರೀಗಿರಿಯ ಮಲ್ಲಯ್ಯನ ದರ್ಶನಕ್ಕೆ ನಾವೆಲ್ಲ ಹೋಗ್ತೀವಿ. ಹೋದ್ರೆ ಎಷ್ಟೊತ್ತಿಗೆ ಸಿಗ್ತಾನೋ ಗೊತ್ತಿಲ್ಲ, ಎಷ್ಟೊತ್ತು ಸಿಗ್ತಾನೋ ಗೊತ್ತಿಲ್ಲ. ಸಿಕ್ಕನಂದ್ರೆ ಯಾರಿಗೆ ಸಿಕ್ಕನ್ ಹೇಳ್ರಕ್ಕ? ಪಾದಯಾತ್ರೆ ಮಾಡಿದವ್ರಿಗೆ ಸಿಕ್ಕಿಲ್ಲ, ಅನ್ನದಾನ ಮಾಡಿದವ್ರಿಗೆ ಸಿಕ್ಕಿಲ್ಲ, ಏನೆಲ್ಲ ಮಾಡಿದವ್ರಿಗೆ ಸಿಕ್ಕಿಲ್ಲ. ಅಂತ ಸಿಗದೇ ಇರುವ ಶ್ರೀಗಿರಿಯ ಮಲ್ಲಯ್ಯನ ತತ್ಸ್ವರೂಪಗಳಾಗಿರ್ತಕ್ಕಂಥ ಶ್ರೀಶೈಲದ ಮಹಾಸನ್ನಿಧಾನದವರನ್ನ ನೀವಿದ್ದಲ್ಲಿಯೇ ಕರೆಸಿ, ಶ್ರೀಮಠದ ಕರೆಸಿ ಎಲ್ಲಾ ಭಕ್ತರಿಗೆ ದರ್ಶನ ಆಶೀರ್ವಚನವನ್ನು ದಯಪಾಲಿಸಿದ ಕೀರ್ತಿ ಅದು ಜಂಗಮರ ಸ್ಥಳೀಯ ಪುರವರ್ಗ ಮಠದ ಪರಮ ಪೂಜ್ಯರಿಗೆ ಸಲ್ತದೆ. ನೆಡದಾಡುವ ಜ್ಯೋತಿರ್ಲಿಂಗ ಅಂತ ಕರಿತೀವಿ ಶ್ರೀಶೈಲದ ಮಹಾಸನ್ನಿಧಾನದವರು. ಹಾಗಾಗಿ ಆ ಮಹಾಸನ್ನಿಧಾನದವರು ಕುಡಿ ತುಂಬ ಕಾರ್ಯಕ್ರಮ ಒಬ್ಬ ತಾಯಿ ಬಂದು ಎಷ್ಟು ಅಳಾಕಂತಿದ್ಲು ಅಂತ ಕೇಳ್ತಾ ಹೋದ್ರ ಆ ತಾಯಿನ ಹೇಳಿದವ ಶುಭ ಕಾರ್ಯ ನಡೆದೈತಿ, ಯಾಕೆ ಅಳಾಕಂತ ಅಂತ ಹೇಳಿದ್ವಿ ನಾವು. ಶುಭ ಕಾರ್ಯ ನಡೆದಾಗ ಅಳಬಾರ್ದು ನೋಡ. ಯಾರು ಹೇಳ್ತಾರಂದ್ರೆ ಶುಭ ಕಾರ್ಯ ನಡೆದ ಈ ಯಾವ್ದನ್ನ ಅಣತಮ್ಮ ಮದುವೆ ಇವ್ರು ಚಲೋ ಆಗ್ತಾವ ನೋಡ್ರಿ. ಇವ್ರು ನಮ್ಮ ಅಕ್ಕನವರು ಈ ಕಡೆ ಅಲ್ವ, ನಮ್ ಕಡೆ ನೀವೇನ ಸಾವಿರ ಮನೆ ಮೇಲೆ ಬಾಳ ಪ್ರೇಮ ಇರ್ತದೆ. ಅಂತ ಈ ಸೀರೆ ತಂದ್ರೆ ಅಂತ ಸೀರೆ ಅಂದ್ರೆ ಮಸೀಬೆ ಏನಾಗೈತೆ ನೋಡ್ರಿ, ಮಸೀಬೆ ಆಗೈತಂತ ಮಸಿಬೆಟ್ಟೆ ಆಗೈತೆ. ನಮ್ಮ ಅಣ್ಣ ರೈಸ್ಕೊಳಕಂತ ಅವಾಗ ಅಂದ್ರೆ ಜಾಗ ನೋಡಿರ್ತಾರ ಅಂತ ಅರ್ಥ ಆಗ್ತದೆ. ಇವು ಏನ ಅಣ್ಣ ಅಂತ ಇವು ತಾವ್ರ ಮನೆಗಳು ಒಂದು ಉಪಯೋಗ ಇಲ್ಲ ಅಂತ ಇರ್ತಾವ. ಮತ್ತೆ ಮದುವೆ ಮನೆಯಾಗ ಇದ್ರ ಗಂಧ ಚಲೋ ಆಗ್ತಾವ ನೋಡ್ರಿ. ನಮ್ಮ ಅಕ್ಕನವರು ಏನೋ ಬೆಳಿತಾರಲ್ರಿ ಮದುವೆ ಟೈಮ್ನಾಗ ಚಟ್ಟು ಬೇಡ ಬಡದರಿಗೆ ಅಂತ ಗೊತ್ತಿರ್ತೈತೆ, ಬಡಿಸೋದರಿಗೆ ಗೊತ್ತಿರ್ತೈತೆ. ಅಂತ ಸಮಯದಲ್ಲಿ ಇವ್ರು ಚಲೋ ಆಗ್ತಾವ ಕೆಲವೊಂದ್ ಕಡೆ ಅಳ್ಳದ ಎಲ್ಲ ಯಾಕಂದ್ರೆ ಹಿಂಗ್ ಮಾಡಿದ್ರ ಅಂತ ಎಲ್ಲರಿಗೂ ಸುದ್ದಿ ಆಗ್ಬೇಕಲ್ಲ. ಅಲ್ವಾ ಹಂಗೇನಾದ್ರೆ ಇಲ್ಲಿ ಆಗೈತೆ, ಯಾಕೆ ಹೇಳಾಕೊಂತೀನಿ ನಿಮ್ಮ ಮಾಡಲ್ಲ ತಮ್ಮಲ್ಲಿ ಯಾಕೆ ಹೇಳಾಕೊಂತೀನಿ. ಆ ತಾಯಂದು ಯಪ್ಪ ಇವು ನನ್ನ ನೋವಿನ ಕಣ್ಣೀರಲ್ಲಪ್ಪ, ಅದ ಇದು ನೋವಿನ ಕಣ್ಣೀರಲ್ಲ. 12 ವರ್ಷದಿಂದ ಮದುವೆ ಆಗಿತ್ತು ನನಗೆ, 12 ವರ್ಷದಿಂದ ಮದುವೆ ಆಗಿತ್ತು. ನನ್ನ ಕಟ್ಟಿಕೊಂಡು ಗಂಡ ನೀನು ಬಂದೆ ಅಂತ ಚುಚ್ಚಿ ನಿಮಿಷಕ್ಕೂ ನನಗೆ ನೋವು ಕೊಡ್ತಿದ್ದ. ನನ್ನ ಅತ್ತೆಯಾರು ನಿಮಿಷಕ್ಕೂ ಬಂದೆ ಅಂತಕ್ಕಂಥ ನೋವನ್ನು ಕೊಡ್ತಿದ್ಲು. ಏನಾದ್ರೂ ತೊಟ್ಲಕ್ಕೆ ಹೋದ್ರ ಕೂಸ ನನ್ನ ಕೈಯಾಗ ಕೊಡ್ತಿರಲ್ಲ. ಅದಕ್ಕಂತ ಸಂಜೀಲಿ ಹುಟ್ಟಾಲಿ ಮುಂಜಾಲಿ ಸಾಯಲಿ, ಸಂಜೀಲಿ ಹುಟ್ಟಾಲಿ ಮುಂಜಾಲಿ ಸಾಯಲಿ, ಬಂಜಂಬ ಶಬ್ದ ಹೊರಲಾರ ಶಿವನಿ ಅಂತ ತಾಯಿ ಹೇಳ್ತಾಳ. ಆ ತಾಯಿ 12 ವರ್ಷ ನಡೆದುಕೊಳ್ಳದ ಗುಡಿ ಇಲ್ಲ, ಕಾಯಿ ಕಟ್ಟದ ದೇವಸ್ಥಾನ ಇಲ್ಲ, ಮಠ ಇಲ್ಲ. 12 ವರ್ಷ ತಾಯಿ ಕಣ್ಣೀರ್ ತೊಳೆದು ನಿತ್ಯ ಕಣ್ಣೀರ್ ಹಾಕೋ ಕಾಲಕ್ಕೆ ಪಟ್ಟದ ಸ್ವಾಮಿ ಗತಿಗೆ ಬಂದು ಕೂತ್ಕೊಂಡು ನಮಸ್ಕಾರ ಮಾಡಿ ಆ ಪೀಠದೊಳಗಿರಾಗಿರ್ತಕ್ಕಂಥ ಅಜಾತ ಶಂಭಲಿಂಗ ಶಿವಾಚಾರ್ಯ ಹತ್ರ ಬಂದು ಕೇಳಿದ್ರು, ಯಪ್ಪ ಮಾಡಿಕೊಂಡ ಗಂಡನನ್ನು ಹಿಡ್ಕೊಂಡು ಆ ಮನೆಗೆ ಎಲ್ಲರೂ ಕೂಡ ನನಗೆ ಬಂದೆ ಅಂತಂತಾರಪ್ಪ. ನನಗೆ ಈ ಲೋಕದೊಳಗೆ ಬದುಕಾಕ ನನಗೆ
ಅವಕಾಶ ಇಲ್ಲದಂಗಾಗೈತೆ. ನನ್ನ ಪ್ರಾಣ ದಾನವನ್ನ ಮಾಡ್ಬೇಕಂತ ಮಾಡೀನಿ, ನನ್ನ ಪ್ರಾಣ ಬಿಡೋಕಂತ ಮಾಡೀನಿ, ಕೊನೆಯದಾಗಿ ನಿನ್ನ ದರ್ಶನಕ್ಕೆ ಬಂದೀನಿ. ಅರ್ಜುನ ಮಾತು ಹೇಳಿದ್ರವ, ಗದ್ದೆಗಳಿಗಿರ್ತಕ್ಕಂಥ ಪಟ್ಟದ ಸ್ವಾಮಿ ಅಖಂಡ ಪರಶಿವಮೂರ್ತಿ ಅವರು ಬರೀ ನನ್ನನ್ನು ಮಾತ್ರ ಕಾಯ್ಲಿಕ್ಕಾಗಿಲ್ಲ, ಈ ನಾಡಿನೊಳಗೆ ಕಣ್ಣೀರು ಹಾಕುವ ತಾಯಿನ ಕಣ್ಣೀರು ಒರೆಸುವ ಗದ್ದಿಗೆ ಯಾವ್ದಾದ್ರು ಅಂದ್ರೆ ಅದು ಜಂಗಮರಸಳಿ ಅಖಂಡ ಪರಶಿವಮೂರ್ತಿ ಸ್ವಾಮಿಯ ಗದ್ದಿಗೆ. ಆ ಗದ್ದಿಗೆ ಮೇಲೆ 2 ಕಾಯಿ ಇಟ್ಟು ಗುರು ಆಶೀರ್ವಾದ ಮಾಡಿದವ, ಮುಂದಿನ ವರ್ಷ ಅನ್ನೋದ್ರೊಳಗೆ ನೀ ಕಾರ್ತಿಕ ಬರ್ಬೇಕಾದ್ರೆ ನಿನ್ನ ಬದಲಾಗ ನಿನ್ನ ಉಡಿಯಾಗ ಒಂದು ಕೂಸು ಎತ್ಕೊಂಬ ಅಂತ ಆಶೀರ್ವಾದ ಮಾಡಿದ್ರು. ಆ ಕೂಸು ಎತ್ಕೊಂಡ್ ಬಂದಿದ್ಲು ತಾಯಿ, ಕಣ್ಣೀರ್ ಹಾಕುತ್ತಿದ್ಲು. ಅಪ್ಪ ನಮ್ಮ ನೋವಿನ ಕಣ್ಣೀರಲ್ಲ, ಸಮಾಜ ಬಂಜೆ ಅಂತ ಅನ್ಕೊಂಡು ನನ್ನ ಕಣ್ಣೀರ್ ಹಾಕ್ಸೋ ಜಗತ್ನಾಗಿದ್ರು. ಆದ್ರೆ ಜಗತ್ತಿನೊಳಗೆ ಯಾವ ಮಠಗಳು ಯಾವ ದೇವಸ್ಥಾನದ ದೇವರುಗಳು ವರ ಕೊಡದ ಪ್ರಸಂಗದೊಳಗ ನನ್ನ ಕಣ್ಣೀರು ಒಳಿಸಿ ನನ್ನ ಮಡಲಿಗೆ ಕರುಳು ಕೊಟ್ಟವ್ರು ಯಾರು ಅಂದ್ರೆ ಅದು ಅಜಾತ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು. ಅದಕ್ಕಾಗಿ ನನಗೆ ಗುರು ತಾಯಿಯಪ್ಪ, ನನಗೆ ಗುರು ತಾಯಿ. ಯಾಕೆ ಹೇಳಾಕತ್ತೀನಿ ಮಾತಂತ ಕೇಳ್ತಾ ಹೋದ್ರೇವ, ಬರೀ ಅಡವಿಲ್ಲ ಅಂತ ಬಂಜೆ ಅಂತ ಕರಿತೀವಿ, ಅಂತ ಒಡಲಿಗೆ ಕರುಳು ಕೊಟ್ಟು ಆ ತಾಯಿ ಕಣ್ಣೀರು ಒರೆಸಿದ್ರಲ್ಲ, ಬರೀ ಅಲ್ಲಿಗೆ ನಿಲ್ಲಿಲ್ಲ. ಅಜ್ಜವರು 8 ವರ್ಷದಿಂದ ಯಾರು ದುಶ್ಚಟಗಳಿಂದ ತಮ್ಮ ಜೀವನವನ್ನು ಕಳ್ಕೊಳ್ಳಕ್ ಕುಂತಾರ ಅಂತವರ ದುಶ್ಚಟಗಳನ್ನ ತಮ್ಮ ಜೋಳಿಗೆ ಹಾಕೊಂಡು ಅವರನ್ನು ಉದ್ಧರಿಸುವ ಕಾರ್ಯವನ್ನ ಪರಮ ಪೂಜನ ಮಾಡ್ತಾ ಇದ್ರೆ, ಆ ಕಾರ್ಯಕ್ರಮ ಇವತ್ತು ಈ ಗ್ರಾಮಕ್ಕೆ ಬಂದಿದೆ. ಹಾಗಾಗಿ ನಿಮ್ಮೆಲ್ಲರಲ್ಲಿ ಒಂದು ವಿನಂತಿ ಏನಂತ ಕೇಳ್ತಾ ಹೋದ್ರೆ, ಈಗಿನ ಯುವ ಸಮಾಜ ದುಶ್ಚಟಗಳಿಂದ ಗೊತ್ತಾಯ್ತು. ಈ ತಂದೆ ಮಗ ಸೇರ್ಕೊಂಡು ಒಂದೇ ಟೇಬಲ್ ಮುಂದೆ ಕುಂದಿರ್ತಾರ, ಅಪೋಸಿಟ್ ಚೇರ್ ಹಾಕೊಂಡು ಅವ ಸೇದ ಇವ ಸೇದ ಅಂತ. ಹೌದ, ಅವ ಆಗಿ ಬಿಡ್ತಿರ್ತಾನ, ಇವ ಅದಕ್ಕಂತಾರ ಕಟ್ಟಿ ಮೇಲೆ ಕೂತ್ಕೊಂಡು 3 ದಿವಸ ಅಗಿಬಿಟ್ಟ, ಕಟ್ಟಿ ಮೇಲೆ ಕೂತ್ಕೊಂಡು 3 ದಿವಸ ಅಗಿಬಿಟ್ಟ, ಆಮೇಲೆ ಎಷ್ಟು ಚಂದ ಐತ್ರಿ ಗೊತ್ತೈತೆ ಅಂತಂದ್ರೆ ಹೇಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ಹೊಗೆ ಬಿಡೋ ಸಂಸ್ಕೃತಿ ಅಲ್ಲ ನಮ್ದು, ಕುಡಿಯೋ ಸಂಸ್ಕೃತಿ ಅಲ್ಲ, ದುಡುದುಣ್ಣುವ ಸಂಸ್ಕೃತಿ ಅದು ನಮ್ಮ ಭಾರತದ ಸಂಸ್ಕೃತಿ ಅನ್ನೋದನ್ನ ಪರಮ ಪೂಜ್ಯ ನಮಗೆಲ್ಲ ಧರ್ಮ ಸಂದೇಶವನ್ನ ನೀಡಲಿಕ್ಕಾಗಿ ಬಂದಿದ್ದಾರೆ. ಈ ಕಾರ್ಯಕ್ರಮದ ಪಾವನ ಭವ್ಯ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸ್ತಾ ನಮಗೂ ನಿಮಗೆಲ್ಲ ದರ್ಶನಾಶೀರ್ವಾದ ಆಶೀರ್ವಚನವನ್ನು ದಯಪಾಲಿಸಲು ಆಗಮಿಸಿರುವ ಪರಮ ಪೂಜ್ಯ ವರೇಣ್ಯರಾಗಿರ್ತಕ್ಕಂಥ ಜಂಗಮರಸಳ್ಳಿ ಪುರವರ್ಗ ಮಠದ ಪರಮ ಪೂಜ್ಯ ವರೇಣ್ಯರಾಗಿರುವ ಬಹಳ ತಪಸ್ವಿಗಳಾಗಿರ್ತಕ್ಕಂಥ ಅಜಾತ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಆಶೀರ್ವಚನ ನುಡಿಗಳನ್ನು ನಾವು ನೀವೆಲ್ಲ ಕೇಳಿ ಧನ್ಯಾತ್ಮರಾಗೋಣ. या देवी सर्वभूतेषु शक्तिरूपेण संस्थिता नमस्तस्यै 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 नमो नमः। जय मंगलम जय नमः पार्वती पति शिव हर हर. ಎಲ್ಲೂ ಹೊಸವಾದಂಗ ಆಯ್ತಲ್ಲ, ಚಳಿಗಾಲ ಸ್ವಲ್ಪ ಸಾಯಂಕಾಲ ಸ್ವಲ್ಪ ಸ್ನ್ಯಾಕ್ಸ್ ಏನಾದ್ರು ಬಿಸಿ ಬಿಸಿ ಇರ್ತಿತ್ತಂದ್ರ ಸ್ವಲ್ಪ ಮಾತಾಡ್ತಾರೆ ಬಾಯಿ. ಜೋರ ಜೈಕರ ಸಾಂಬ ಜಯ ನಮ ಪಾರ್ವತಿ. ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ, ಗುರು ಭಕ್ತೇಶ್ವರ ಗಂಡ ಪರಶುಭಮೂರ್ತಿ ಶಿವಾಚಾರ್ಯ ಮಹಾರಾಜ್ ಕಿ, ಅಭಯಾಂಜನೇಯ ಸ್ವಾಮಿ ಮಹಾರಾಜ. ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ವಂದೇ ಪಂಚಾಚಾರ್ಯನ್. ಓಂ ಶಾಂತಿ ಶಾಂತಿ ಶಾಂತಿ. ಜವಾಗಮ ಗುರು ಭಕ್ತರ ಸ್ವಾಮಿಯನ್ನ, ಗುರು ಅಖಂಡ ಪರಶುರಾಮೂರ್ತಿ ಶಿವಾಚಾರ್ಯ ಸ್ವಾಮಿಯನ್ನ ಎಲ್ಲ ಹೃದಯ ಮಂಡಲದಲ್ಲಿ ಸ್ಮರಿಸಿಕೊಂಡು ಧ್ಯಾನಿಸಿಕೊಂಡು ಬೆಂಗಾಪುರ ಗ್ರಾಮದ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ಶ್ರೀರಾಮದೂತ ಶ್ರೀ ಆಂಜನೇಯ ಸ್ವಾಮಿಯ ಸನ್ನಿಧಾನಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ 8ನೇ ವರ್ಷದ ದುಷ್ಟಗಳ ಪೂಕ್ಷೆ ಸದ್ಗುಣಗಳ ದೀಕ್ಷೆ ಈ ಕಾರ್ಯಕ್ರಮದ 3ನೇ ದಿನದ ಈ ಧರ್ಮ ಕಾರ್ಯಕ್ರಮಕ್ಕೆ ಸೋಮನಾಡಿನ ವೇದಮೂರ್ತಿ ಸಿದ್ದರಾಮಯ್ಯ ಶಾಸ್ತ್ರಿಗಳವರೇ ಹಾಗೂ ನನ್ನ ಆತ್ಮ
ಆತ್ಮೀಯ ಸಂಗೀತ ಕಲಾ ಬಳಗದವರೇ, ಗ್ರಾಮದ ಸಮಸ್ತ ಸದ್ಭಕ್ತರೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಂಗದೊಳಗೆ ನೆಲೆಸಿರುವಂತಹ ಭಗವಂತನ ಚಿಜ್ಯೋತಿಗೆ ಶರಣು ಶರಣಾರ್ಥಿ. ಬಹುಶಃ ನಿಮ್ಮೆಲ್ಲರೂ ಮುಖ ನೋಡ್ತಾ ಇದ್ದ ಹೆಂಗ ಅನಿಸ್ತದಂದ್ರೆ, ಏನೋ ತಿಳಿಯಲಾರದ ಏನೋ ಒಂದು ವಿಷಯ ಇಲ್ಲಿ ನಡೀತಾ ಇದೆ ಅಂತ ಅನಿಸ್ತದೆ. ನಿಮ್ಮೆಲ್ಲರೂ ಮುಖದಲ್ಲಿ ಒಂದು ಕುತೂಹಲ, ಅದೇನು ಬಿಡೋದು. ಹೋದ ಜನ್ಮದ ಪುರಾಣ ಕೇಳಿಲ್ಲ ಅಂತ ಒಳ್ಳೆ ಮಾತಿಗೆ ನಾಯ ಬಿಟ್ಟೆ, ಅದರ ಕೇಳಿದ್ರೆ ಕುತೂಹಲ. ಯಾಕೆ ಬಂದಾರ ತಾತನವರು, ಯಾವ ಕಾರಣಕ್ಕೆ ಬಂದಾರ, ಏನ್ ಕೇಳಕ್ ಬಂದಾರ, ಬಂದಿರೋ ಕಾರಣ ಏನು, ಇವೆಲ್ಲ ಕುತೂಹಲ ನಿಮ್ಮೆಲ್ಲರ ಮನಸ್ಸಲ್ಲಿ ಐತಲ್ಲ? ಇಲ್ಲ, ಸುಮ್ ತಾತ ಬಂದಾರ ಕಂಡ್ರೆ ನಾವು ಗೋಲ್ಕೊಂಡ ನೋಡ್ಬೇಕಂದ್ರೆ ಕರ್ನೂಲಿಗೆ ಹೋಗ್ಬೇಕು, ಚಾರ್ಮಿನಾರ್ ನೋಡ್ಬೇಕಂದ್ರೆ ಹೈದರಾಬಾದಿಗೆ ಹೋಗ್ಬೇಕು, ತಾಜ್ ಮಹಲ್ ನೋಡ್ಬೇಕಂದ್ರೆ ಆಗ್ರಾಕ್ಕೆ ಹೋಗ್ಬೇಕು, ಡೆಲ್ಲಿಗೆ ಹೋಗ್ಬೇಕು. ಗೋಲ್ ಗುಂಬಜ್ ನೋಡ್ಬೇಕಂದ್ರೆ ಗುಜರಾತ್ ಹೋಗ್ಬೇಕು. ಮಲ್ಲಯ್ಯನ ನೋಡ್ಬೇಕಂದ್ರೆ ಶ್ರೀಶೈಲದ ಗಿರಿಗೆ ಹೋಗ್ಬೇಕು. ತಿಮ್ಮಪ್ಪ ನೋಡ್ಬೇಕಂದ್ರೆ ತಿರುಪತಿಗೆ ಹೋಗ್ಬೇಕು. ಭಕ್ತರ ಭಕ್ತಿಯನ್ನು ನೋಡ್ಬೇಕಂದ್ರೆ ಅದು ಗಣಾಪುರ ಗ್ರಾಮಕ್ಕೆ ಬರಬೇಕನ್ನುವಂತಹ ಮಾತನ್ನ ಬಹಳಷ್ಟು ಖುಷಿಯಿಂದ ಹೇಳ್ಬೇಕು. ಹಿರಿಯರು ಹೇಳ್ತಾರೆ, ಕಲ್ಲಿನೊಳಗ ಶಿಲ್ಪ ಕಲೆಯನ್ನು ನೋಡ್ಬೇಕಂದ್ರೆ ಅದು ಉಜ್ಜಯಿನಿ ಒಳಗ ನೋಡು, ಹಂಪಿ ಹೊರಗ ನೋಡು. ಉಜ್ಜಯಿನಿ ಒಳಗ ನೋಡು, ಹಂಪಿ ಹೊರಗ ನೋಡು. ಯಾಕೆ ಈ ಮಾತು ಹೇಳಿದೆ ಅಂದ್ರೆ, ಒಂದು ದಿನ ಅಲ್ಲ, ಒಂದು ವಾರ ಅಲ್ಲ, ಒಂದು ತಿಂಗಳಲ್ಲ, ಒಂದು ವರ್ಷ ಪರ್ಯಂತರವಾಗಿ ನೋಡಿದ್ರೂ ಸಹಿತ ಇನ್ನೂ ಬಾಕಿ ಉಳಿದಿರ್ತದೆ ಅಂತ ದೊಡ್ಡ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ, ಹಂಪಿ ಸಾಮ್ರಾಜ್ಯ. ಒಂದು ವರ್ಷ ನೋಡಿದ್ರೆ ಬಾಕಿ ಉಳಿದಿರ್ತದೆ ಅಂತ ದೊಡ್ಡ ಸಾಮ್ರಾಜ್ಯ, ಅದನ್ನು ಹೊರಗೆ ನೋಡು. ಉಜ್ಜಯಿನಿ ಒಳಗೆ ನೋಡು. ಯಾಕೆ ಹೇಳಿದ್ರಿ ಮಾತಂದ್ರೆ, ಆ ಉಜ್ಜಯಿನಿ ಪೀಠದ ಬಲಸಿದ್ಧ ಸ್ವಾಮಿಯ 1,000 ಕಮಲಗಳನ್ನು ಕೆತ್ತನೆ ಮಾಡ. ಉಜ್ಜಯಿನಿ ಕಲ್ಲಿನೊಳಗ ಶಿಲ್ಪ ಕಲ್ಲಿನ ನೋಡ್ಬೇಕಂದ್ರೆ ಉಜ್ಜಯಿನಿ ಒಳಗ ನೋಡು, ಹಾಗೆ ಹಂಪಿ ಹೊರಗ ನೋಡು. ಹಂಗ ಭಕ್ತರ ಭಕ್ತಿಯನ್ನ ಹೃದಯಪೂರ್ವಕ ನೋಡ್ಬೇಕಂದ್ರೆ ಗಣಾಪುರ ಗ್ರಾಮಕ್ಕೆ ಬರಬೇಕನ್ನುವಂತಹ ಮಾತನ್ನು ಸಹಿತ ಬಹಳಷ್ಟು ಖುಷಿ. ನಮ್ಮ ಶಾಸ್ತ್ರಿಗಳು ಒಂದು ಸಣ್ಣ ಉದಾಹರಣೆ ಮುಖಾಂತರ ಹೇಳಿದ್ರು. ಮಠದಲ್ಲಿ ಒಬ್ಬ ತಾಯಿ ಬಂದಿದ್ದು, ಸಂತಾನ ಆಯಿತು ಅಂತಂದ್ರೆ. ಬಹುಶಃ ನಾವೆಲ್ಲರೂ ಜೀವನದಲ್ಲಿ ಎಲ್ಲಿ ನಾವು ನೋವಿಗೆ ಒಳಗಾಗ್ತಾ ಇದ್ದೀವಿ, ದುಃಖಕ್ಕೆ ಒಳಗಾಗ್ತಾ ಇದ್ದೀವಿ, ಸಂಕಟಕ್ಕೆ ಒಳಗಾಗ್ತಾ ಇದ್ದೀವಿ, ಎಲ್ಲಿ ಆಗ್ತಾ ಇದೀವಿ ಅಂದ್ರೆ ಮೊದಲು ಮಾತಿನಿಂದ. ನಮ್ಮೆಲ್ಲರಿಗೂ ದೇವರು ಏನ್ ಕೊಟ್ಟಾನ, ಮಾತಾಡಬೇಕು. ಆಕೆ ಆ ಒಳಗೋಗ್ಲು, ಈ ದೈವ ಒಳಗೋಗ, ಆ ತಲ್ಲಿ ಕೊಂಡ ಈ ತೀರಿ ಕೊಂತೀರಿ ಮಾತಾಡ್ಬೇಕ. ಅಥವಾ ದೇವ್ರು ಬಾಯಿ ಕೊಟ್ಟಂತ ಓಣಿಗಳು ಬೈಕೊಂಡು ಕುಂದಿರ್ಬೇಕ. ಹಾಗಾದ್ರೆ ದೇವ್ರು ಎದು ಬಾಯಿ ಕೊಟ್ಟಾನ, ಮಾತಾಡಕ್ ಕೊಟ್ಟಾನ. ಕಂಡವ್ರನ್ನ ಬಯಕ್ ಬಾಯಿ ಕೊಟ್ಟಿಲ್ಲ, ಮಾತು ಕೊಟ್ಟಿಲ್ಲ. ನೋಡಿ ಸುಮ್ಮನೆ ಅವ್ರಷ್ಟೇ ಹೋಗ್ತಿರ್ತಾರೆ. ಯಾಕಂತಂದ್ರೆ ಮಾತಿಗೆ ಒಳ್ಳೆ ಅರ್ಥಗಳಿದಾವೆ. ಮಾತು ಎಂಬುದು ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ. ಇವತ್ತು ನಾವೆಲ್ಲ ಜ್ಯೋತಿರ್ಲಿಂಗಕ್ಕೆ ಹೋಗ್ತೀವಿ. ಯಾವ್ಯಾವ ಜ್ಯೋತಿರ್ಲಿಂಗಕ್ಕೆ ಹೋಗ್ತೀವಿ? ಶ್ರೀಶೈಲದ ಮಲ್ಲಯ್ಯ ಜ್ಯೋತಿರ್ಲಿಂಗ, ಕಾಶಿಯ ವಿಶ್ವನಾಥ ಜ್ಯೋತಿರ್ಲಿಂಗ, ಸೌರಾಷ್ಟ್ರ ಸೋಮನಾಥ ಜ್ಯೋತಿರ್ಲಿಂಗ, ಕೇದಾರೇಶ್ವರ ಜ್ಯೋತಿರ್ಲಿಂಗ. ಅದಷ್ಟೇ. ಅದಕ್ಕೆ ಹೇಳಿದ್ರು ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಹೋಲಿಕೆ ಮಾಡ್ತಾರೆ. ನಾವು ಮಾಡುವಂತಹ ಮಾತಿನಿಂದ ಸಂಬಂಧಗಳು ಕಡಿದು ಹೋಗ್ತವೆ. ನಾವು ಆಡುವ ಮಾತುಗಳಿಂದ ಕಡಿದು ಹೋದಂತ ಸಂಬಂಧ ಸಹಿತ. ಕಾರಣ ಏನಂದ್ರೆ, ಕತ್ರೆಯನ್ನ ಬಟ್ಟೆ ಒಳಗೆ ಕಟ್ ಮಾಡ್ತಾರೆ. ಆ ಕತ್ರೆ ನೋಡ್ತಾರೆ,
ಆ ಯಾರು ಭತ್ತ ಬೆಳಿತಾರಲ್ಲ ಆತನ ಕಾಲ ಕೆಳಗೆ ಇರ್ತದೆ. ಅದು ಕಬ್ಬಿಣದಾಗ್ಲಿ, ಬೆಳ್ಳಿದಾಗ್ಲಿ, ಹಾಗೆ ಬಂಗಾರದಾಗ್ಲಿ ಅದು ಕಾಲ ಕೆಳಗೆ ಇರ್ತದೆ. ಅದರ ಸೂಜಿ ಯಾರು ಭತ್ತ ಬೆಳಿತಾರ ಆತನ ಕಿವಿಯಲ್ಲಿ, ತಲೆಯಲ್ಲಿ ಇರ್ತದೆ. ಯಾವ ದೊಡ್ಡದು ಅಂದ್ರೆ ಇರುವಾಗ ಕತ್ರಿ ದೊಡ್ಡದು, ಸೂಜಿ ದೊಡ್ಡದು. ಕತ್ರಿ ಬಂಗಾರದ ಚಿಂತೆ ಇಲ್ಲ, ಬೆಳೆದ ಚಿಂತೆ ಇಲ್ಲ, ಅದು ಕಬ್ಬಿಣದ ಚಿಂತೆ ಇಲ್ಲ, ಅದು ಕಟ್ ಮಾಡಲೇ ಅದಷ್ಟೇ. ಅದರ ಸೂಜಿ ಸಣ್ಣದಿದ್ರೆ ಸಹಿತ ಅದು ಪೋಣಿಸ್ತತೆ. ಕೂಡಿಸುವಂತಹ, ವಂದಿಸುವಂತಹ, ಒಗ್ಗೂಡಿಸುವಂತಹ ಧರ್ಮ ಯಾರಿರ್ತದೆ ಅಂದ್ರೆ ಅದು ಸೂಜಿಯ ಮಾತನೇ ಇರ್ತದಂತೆ. ನಮ್ಮೆಲ್ಲರ ಜೀವನದಲ್ಲಿ ಮಾತು ಕತ್ತರಿ ಅಂತ ಇರಬಾರದು. ನಮ್ಮೆಲ್ಲರ ಜೀವನದಲ್ಲಿ ಮಾತಾಡುವಂತಹ ಮಾತು ಸೂಜಿ ಹೆಂಗಿರ್ಬೇಕು, ಅದು ಕೂಡಿಸುವಂತಹ ಮಾತಾಡ್ಬೇಕು. ಆ ಮಾತಿಗೆ ಅದಕ್ಕೆ ಅರ್ಥ ಬರ್ತದೆ. ಅದಕ್ಕೆ ಆ ಮಾತು ಬೇರೆ ಅಂತ ಹೇಳಿರೋದನ್ನೆಲ್ಲ ನೋಡ್ರಿ. ಮಾತನ್ನ ಯಾವ್ಯಾವ ರೀತಿ ಹೋಲಿಸ್ತಾರೆ. ಒಂದು ಉದಾಹರಣೆ ಹೇಳಿದ್ರೆ ನಿಮಗೆ ಚಂದ ಅರ್ಥ ಆಗ್ತದೆ. ಒಮ್ಮೆ ಶ್ರೀರಾಮ ತ್ರೇತಾಯುಗದಲ್ಲಿ ರಾವಣನ ಜೊತೆ ಯುದ್ಧ ಮಾಡಿಕೊಂಡು ವಾಪಸ್ ಬರ್ತಾನೆ. ಯಾರನ್ನ ಕರ್ಕೊಂಡು ಬರ್ತಾನೆ? ವಾಪಸ್ ಬರೋ ಕಾಲಕ್ಕ ಸೀತಾಮಾತೆಯನ್ನು ಕರ್ಕೊಂಡು ಬರ್ತಾನೆ. ಸೀತಾಮಾತೆಯನ್ನು ಕರ್ಕೊಂಡು ಬಂದು ಮತ್ತೆ ತನ್ನ ಧರ್ಮದ ರಾಜ್ಯವನ್ನ ಪರಿಪಾಲನೆ ಮಾಡಲಿಕ್ಕೆ ತಾನು ಅಯೋಧ್ಯೆಯ ರಾಜನಾಗಿ ಆ ಶ್ರೀರಾಮ ತನ್ನ ಸಿಂಹಾಸನದಲ್ಲಿ ಕೂತ್ಕೊಳ್ತಾನೆ. ಒಮ್ಮೆ ಮಂತ್ರಿಗಳನ್ನ 4 ದಿಕ್ಕಿ ಕಳಿಸ್ತಾನ. ನೋಡಪ್ಪ ಪ್ರಧಾನ ಮಂತ್ರಿಗಳೇ, ನೀವೆಲ್ಲ 4 ದಿಕ್ಕಿಗೆ ಒಬ್ಬೊಬ್ಬರು ಯಾರ್ಯಾರು ಶ್ರೀರಾಮನ ಬಗ್ಗೆ ಮಾತಾಡ್ತಾರೋ ಸ್ವಲ್ಪ ಹೇಳಿ ಅಂತ ಹೇಳಿ. ರಾಮನ ಈ ರಾಜ್ಯಾಧಿಕಾರ ಯಾರು ನಡೀತಿದೆ ಅಂತ ತಿಳ್ಕೋಬೇಕು, ಸ್ವಲ್ಪ ಹೇಳು ಅಂತ ಹೇಳಿ. ಸರಿ ಅಂತಂದ್ರೆ 4 ಜನ ಹೋದ್ರು. ನೋಡಿದ್ರೆ ಇನ್ನ ಹೋಗ್ತಾರೆ. ಈಗ ಇವೆಲ್ಲ ಹೋದ್ಮೇಲೆ ನೀವೆಲ್ಲ ಮಾತಾಡ್ತಾರೆ. ಇವಾಗ ಅವರು ಇಲ್ಲಿಂದ ಬಂದ್ರು, ಇಲ್ಲಿಗೆ ಯಾಕೆ ಬಂದ್ರು, ಯಾಕೆ ಲೈಟ್ ಹಿಡ್ಕೊಂಡ್ ಬರ್ತಾರ, ಯಾಕೆ ಹಿಂಗ ಅಡ್ಡಾಡ್ತಾರ, ಇದನ್ನ ನೀವೆಲ್ಲ ಮಾತಾಡ್ತಾರಲ್ಲ. ನಾವು ಆಡುವಂತಹ ಮಾತು ಜ್ಯೋತಿರ್ಲಿಂಗಕ್ಕೆ ಸಮಾನವಾಗಿರ್ಬೇಕು. ಅಂದ್ರೆ ಶ್ರೀರಾಮ ಏನ್ ಮಾಡದ, 4 ಜನರನ್ನ ಕಳಿಸಿದ. 4 ಜನರು ದಿಕ್ಕಿ ಹೋಗಿ ವಾಪಸ್ ಬಂದು ಶ್ರೀರಾಮನಿಗೆ ಹೇಳಿದ್ರು. ಪೂರ್ವ ದಿಕ್ಕಿಗೆ ಹೋದಂತ ಒಬ್ಬ ರಾಜ, ಪ್ರಧಾನಮಂತ್ರಿ ಶ್ರೀರಾಮನಿಗೆ ಹೇಳಿದ, ಮಹಾಪ್ರಭು ನಿಮ್ಮಂತಹ ರಾಜರನ್ನ ಬರ್ಕೊಂಡಿದ್ದೆ ನಮ್ಮೆಲ್ಲರ ಪೂರ್ವ ಜನರ ಪುಣ್ಯ ಅಂತ ಹೇಳಿದ್ರು ಅಂತ ಒಬ್ಬ ಪ್ರಧಾನಮಂತ್ರಿ. ಪಶ್ಚಿಮ ದಿಕ್ಕಿಗೆ ಹೋಗಿದ್ನಲ್ಲ ಆತ ಬಂದು ಹೇಳಿದ, ಜಗತ್ತಿನಲ್ಲಿ ಯಾರಾದ್ರೂ ಹೆಂಗಾದ್ರೂ ಇರ್ಲಿ, ನಾವೇನಾದ್ರೂ ಬದುಕಿದ್ರೆ ಶ್ರೀರಾಮನೇ ಬದುಕಬೇಕಂತ ಹೇಳಿದ್ರು ಅಂತ ಪಶ್ಚಿಮ ದಿಕ್ಕಿನ ಒಂದಿಷ್ಟು ಪ್ರಧಾನಮಂತ್ರಿಯ ಆ ಜನರು ಆಳಿಕೊಳ್ಳುವಂತ ಮಾತನ್ನು ಹೇಳಿದರು. ಉತ್ತರ ದಿಕ್ಕಿನಲ್ಲಿ ಹೋದಂತಹ ಪ್ರಧಾನಮಂತ್ರಿ ಅವನು ಸಹಿತ ಏನ್ ಮಾತಾಡಿದ್ರು ರಾಮನ ಬಗ್ಗೆ ಅಂದ್ರೆ, ಅವ ಹೇಳಿದ, ಪ್ರಧಾನಮಂತ್ರಿ ಉತ್ತರ ದಿಕ್ಕಿಗೆ ಹೋದನು, ಮಹಾಪ್ರಭು ನಿಮ್ ಬಗ್ಗೆ ಬಹಳ ಹೊಗಳ್ತಾ ಇದ್ದಾರೆ, ಇವಾಗ ಈ ಜನ್ಮದಲ್ಲಿ ಇಂತಹ ರಾಮನನ್ನು ಬರ್ಕೊಂಡಿದ್ದು ನಮ್ಮೆಲ್ಲರ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಿದ್ರು. ದಕ್ಷಿಣ ದಿಕ್ಕಿಗೆ ಹೋಗಿದ್ದಲ್ಲ ಆ ಪ್ರಧಾನಮಂತ್ರಿಯ ಆ ಜನಗಳು ಆಡಿದಂತಹ ಮಾತಿನ ಬಗ್ಗೆ ಹೇಳಿದ್ರು. ಏನ್ ಹೇಳಿದಂದ್ರೆ, ಮಹಾಪ್ರಭು ಸ್ವಲ್ಪ ವಾಯ್ಸ್ ಸ್ವಲ್ಪ ಕಡಿಮೆ, ಧ್ವನಿ ಕಡಿಮೆ, ಯಾಕೆ ಹೇಳು ಏನಂತ. ಏನಿಲ್ಲ ಮಹಾಪ್ರಭು, ನಾನು ದಕ್ಷಿಣ ದಿಕ್ಕಿಗೆ ಹೋಗಿದ್ದೆ, ಅಲ್ಲಿ ಒಬ್ಬ ಮಡಿವಾಳ ತನ್ನ ಹೆಂಡತಿಯನ್ನ ಬಡಿತಿದ್ದ, 4 ಕೋಟಿಗೂ ಬಡಿತಿದ್ದ. ಯಾಕೆ ಬಡಿತೀಯಪ್ಪ, ಬಡಿಬಾರ ಅಂದ್ರೆ ಹೆಂಡತಿಯನ್ನು ಬಡಿಬಾರ್ದು ಅಂತ ನಾನು ಹೇಳಿದ್ರೆ, ಅವಾಗ ಆ ಮಡಿವಾಳ ಹೇಳಿದ, ನಾನೇನು ನನ್ನ ಹೆಂಡತಿಯನ್ನು ಬಡಿತೀನಿ, ನಿನ್ನ ಹೆಂಡತಿಯನ್ನು ಬಡದಿರಲ್ಲ, ನೀನೇ ಬಿಡಿಸ ಬರ್ತೀನಿ, ನಾನೇನೇನು ಶ್ರೀರಾಮನ ಕಂಡಿದ್ದೇನು, ಯಾವನೋ ಒಬ್ಬ ರಾಜ್ಯದಲ್ಲಿ ಇದ್ದಂತಹ ಹೆಂಡತಿಯನ್ನು ಕರ್ಕೊಂಡ್ಬಂದು ಮತ್ತೆ ರಾಜ್ಯದಲ್ಲಿ ಕರ್ಕೊಂಡ್ಬಂದಲ್ಲ ಆತನಂತ ಇದೆ ಅಂತ ತಿಳ್ಕೊಂಡೆ ಅಂತ ಆ 4ನೇ ಪ್ರಧಾನಮಂತ್ರಿ ಆ ಜನಗಳು ಅಂದ್ರೆ ಮಡಿವಾಳ ಹೇಳಿದಂತ ಮಾತನ್ನ ಶ್ರೀರಾಮನಿಗೆ ಹೇಳಿದ.
ಹೆಂಗಾಯ್ತು ನೋಡಮ್ಮ. ಅದ್ರ ಮಾತು ಶ್ರೀರಾಮನ ಒಮ್ಮೆಲೆ ದಿಕ್ಕು ತೋಚದಂಗಾಯ್ತು. ಆತ ರಾತ್ರಿಯಲ್ಲಿ ವಿಚಾರ ಮಾಡಿ ಲಕ್ಷ್ಮಣನನ್ನ ಕರೆದ. ನೋಡಪ್ಪ ಲಕ್ಷ್ಮಣ, ನಿಮ್ಮ ಅತ್ತಿಗೆ ಕರ್ಕೊಂಡು ಹೋಗಿ ಕಾಡಿಗೆ ಬಿಟ್ಟು ಬಾ ಅಂತ. ಎಲ್ಲಿ ನಿಮ್ಗೆ ಗೊತ್ತಲ್ಲ ವಿಷಯ ಇದೆಲ್ಲ, ಸ್ವಲ್ಪ ಬೆಳಕಾಗ್ತೇನೆ ನಿಮಗೆ. ಬಿಟ್ಟು ಬಾ ಅಂತ. ಸರಿ ಅಂತಂದ್ರೆ ಲಕ್ಷ್ಮಣ ನಾನು ಹೋಗಲ್ಲ ಅಂತಂದ್ರೆ, ನಾನು ರಾಮನಾಗಿ ಹೇಳ್ತಾ ಇಲ್ಲ, ಈ ರಾಜ್ಯದ ರಾಜನಾಗಿ ಹೇಳ್ತಾ ಇದ್ದೇನೆ, ನೀವು ಹೋಗ್ಬಿಟ್ಟು ಬಾ ಅಂದ. ಯಾಕ ಬಿಟ್ಟು ಬರ್ಬೇಕು ಹೋಗಿದ್ಯಾಕ? ರಾಮ ಇದಕ್ಕಂದ್ರೆ ಲಕ್ಷ್ಮಣ ಇದಕ್ಕೆ ಬಿಟ್ಟು ಬರ್ಬೇಕು ಹೋದ? ಯಾರು ಮಾತಾಡಿದ್ರು? ಮಡಿವಾಳ ಮಾತಾಡಿರುವಂತಹ ಮಾತು. ಯಾವುದೋ ಒಬ್ಬ ಅನ್ಯ ಪುರುಷನ ರಾಜ್ಯದಲ್ಲಿ ಇರುವಂತ ಮಹಿಳೆಯನ್ನ ಕರ್ಕೊಂಡ್ಬಂದು ನಮ್ಮ ರಾಜ್ಯದಲ್ಲಿ ಕಂಡನಲ್ಲ ಅಂತ ರಾಮ ನಾಯನ ಅಲ್ಲ ಅಂತ ಮಾತಾಡಿದ್ನಲ್ಲ. ಆ ಮಾತಿನ ಸಲುವಾಗಿ ಈ ರಾಮ ಲಕ್ಷ್ಮಣನ ಹೇಳಿ ಸೀತಾ ಮಾತೆ ತುಂಬಾ ಗರ್ಭಿಣಿ ಇದ್ಲು, ಅಡವಿಯಲ್ಲಿ ಬಿಟ್ಟು ಬರಕ್ಕೆ ಹೋಗ್ಬೇಕಂತ ಲಕ್ಷ್ಮಣ ಸೀತಾ ಮಾತೆಗೆ ಹೇಳಕ್ ಹೋದ. ಆ ಲಕ್ಷ್ಮಣ ಸೀತಾ ಮಾತೆಗೆ ಎಲ್ಲ ಹೇಳಿದ. ಯಾಕಪ್ಪ ಏನು ನನ್ನ ಯಾಕ ಅರಣ್ಯಕ್ಕೆ ಬಿಟ್ಟು ಬರ್ತಿ ಅಂದ್ರೆ, ಹಿಂಗಿಂಗ ಅತಿಗಮ್ಮ ಈ ರೀತಿ ಎಲ್ಲ ಅಂದಾರಂತೆ. ಅಂದ್ರೆ ಸರಿ, ನೀನ್ ಅಣ್ಣನಿಗೆ ಒಂದು ಮಾತು ಹೇಳು. ಯಾವ ಮಾತಂದ್ರೆ, ಯಾರ್ಯಾರೋ ಮಾತನ್ನು ಕೇಳಿ ಮಹಾಪತಿಪತಿಯಾಗಿರುವಂತಹ ರಾಮ ತನ್ನ ಹೆಂಡತಿ ಸೀತೆಯನ್ನು ಬಿಟ್ಟು ಬಂದಲ್ಲ, ಅಂತ ಧರ್ಮವನ್ನ ಯಾರ್ಯಾರ ಮಾತು ಕೇಳಿ ಬಿಡಬಾರ್ದು ಅಂತ ಹೇಳಿ ಹೇಳಿದಂತೆ ಆ ಸೀತಾ ಮಾತೆ. ಯಾರ್ಯಾರ ಮಾತು ಕೇಳಿ ಧರ್ಮವನ್ನು ಬಿಡಬಾರ್ದು ಅಂತ ಹೇಳುವಂತ ಸೀತಾ ಮಾತು ಹೇಳಿದಂತೆ. ಅಂದ್ರೆ ನಾವು ಆಡುವಂತಹ ಮಾತು ಯಾವಾಗ್ಲೂ ಕತ್ತರಿಸಿ ಹೋದಂತಹ ಸಂಬಂಧವನ್ನ ಕೂಡಿಸುವ ಹಾಗಿರಬೇಕೆನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತೇನೆ. ಮೂಲೋಕ ಗೆಲ್ಲುವುದು ಗೆಳೆಯ, ಮೃದು ವಚನ ಮೂಲೋಕ ಗೆಲ್ಲುವುದು ಗೆಳೆಯ, ನಾವಾಡುವ ಮಾತು ಹೀಗಿರಲಿ ಗೆಳೆಯ, ನಾವಾಡುವ ಮಾತು ಹೀಗಿರಲಿ ಗೆಳೆಯ, ಮೃದು ವಚನ ಮೂಲೋಕ ಗೆಲ್ಲುವುದು ಗೆಳೆಯ, ಮೌನ ಮೊಗ್ಗೆಯ ಒಡೆದು ಮಾತರಲಿ ಬರಲಿ, ಮೌನ ಮೊಗ್ಗೆಯ ಒಡೆದು ಮಾತರಲಿ ಬರಲಿ, 3 ದಿನದ ಬಾಳು ಮಗ ಮಗಿಸುತ್ತಿರಲಿ, 3 ದಿನದ ಬಾಳು ಮಗ ಮಗಿಸುತ್ತಿರಲಿ ಅಂತ ಚಂದ ಬರದ ಮಾತು. ಮೃದು ವಚನ ಮೂಲೋಕ ಗೆಲ್ಲುವುದು ಗೆಳೆಯ. ಯಾರು ಒಳ್ಳೆಯ ಮಾತುಗಳನ್ನು ಮಾತಾಡ್ತಾರಲ್ಲ ಅವರು ಮಾತು ಸ್ವರ್ಗಕ್ಕೆ ಸಮಾನ, ಅವರ ಮಾತು ವೇದಕ್ಕೆ ಸಮಾನ, ಅವರ ಮಾತು ದೇವವಾಣಿಗೆ ಸಮಾನ, ಅವರ ಮಾತು ವಚನಕ್ಕೆ ಸಮಾನ. ಅದನ್ನಷ್ಟೇ ಮಾತಾಡೋದು. ಅದ್ರ ಬಗ್ಗೆ ಬೇರೆ ಮಾತಾಡಿದ್ರೆ, ಬೇರೆ ಮನೆಗಳ ಬಗ್ಗೆ ಮಾತಾಡಿದ್ರೆ ಹೊಡ್ಸ್ಕೊಂಡು ಬರ್ತಾನವ, ಏನು ಪ್ರಾಣ ಉಳಿಯಂಗಿಲ್ಲ. ಹಾಗಾಗಿ ನಾವು ಮಾತಾಡುವಂತಹ ಮಾತು ಮೂಲೋಕ, ಭೂಲೋಕ, ಸ್ವರ್ಗಲೋಕ, ಕೈಲಾಸ ಎಲ್ಲವೂ ಸಹಿತ ಗೆಲ್ಲುವ ಹಾಗಿರಬೇಕು. ಅದನ್ನ ನಾವು ಆಡುವ ಮಾತು ಹೀಗಿರಲಿ ಗೆಳೆಯ ಅಂತಂದು. ನಿಮಗೆ ಇನ್ನೊಂದು ಚಂದ ಹೇಳ್ಬೇಕಂದ್ರೆ, ಇಬ್ಬರು ಗಂಡ ಹೆಂಡತಿ ಇದ್ರು. ಗಂಡ ಹೆಂಡತಿ ಇಬ್ಬರು ಬುದ್ಧ ಆಗ್ತಿದ್ರು. ಗಂಡ ಆ ಹೆಂಡತಿ ತುಂಬಾ ಗರ್ಭಿಣಿ ಇದ್ರು. ನನಗೆ ಗಂಡು ಮಗ ಹೆಣ್ಣು ಮಗು ಆಗ್ಬೇಕಂತ ಗಂಡ, ಹೆಂಡತಿ ನನಗೆ ಗಂಡು ಮಗು ಬೇಕಂತ ಹೆಂಡತಿ. ಗಂಡು ಮಗು ಬೇಕು, ಹೆಣ್ಣು ಮಗು ಬೇಕು, ಗಂಡು ಮಗು ಬೇಕು, ಹೆಣ್ಣು ಮಗು ಬೇಕು. ಇಬ್ಬರು ಬಿಟ್ಟಾಡಿದ್ರು. ಅವರಿಗೊಂದು 5 ವರ್ಷದ ಮಗು ಇತ್ತು. ಆ ಮಗುವನ್ನು ಕೇಳಿದ್ರು, ನಾವಿಬ್ರು ಬಿಟ್ಟಾಡ್ತಾ ಇದೀವಲ್ಲ, ನಿಮ್ಮಮ್ಮನಿಗೆ ನಿನಗೆ ತಮ್ಮ ಬರ್ಬೇಕಂತ ಆಸೆ ಇದೆ, ನನಗೆ ನಿಮ್ ತಂಗಿ ಬರ್ಬೇಕಂತ ಆಸೆ ಇದೆ, ಯಾವಾಗ ಬೇಕು ಅಂತ ಅವರಿಬ್ಬರು ಮಾತನ್ನ ಈ ಮಗು ಕೇಳಿತು. ಅವರಿಬ್ಬರ ಮಾತನ್ನ ಕೇಳಿದಂತ ಮಗು ಹೇಳ್ತು, ನನಗೆ ತಮ್ಮ ಬೇಡ, ತಂಗಿ ಬೇಡ, ನಾಯಿ ಕುಂಡಿ ಕೊಡಿಸು ಅಂತ ಹೇಳಿದಂತೆ. ಏನು ನಾಯಿ ಕುಂಡಿ ಕೊಡಿಸು ಅಂತ ಹೇಳಿದ್ರು. ಅದೇ ನಾವು ಮನೇಲಿ ಏನು ಮಾತಾಡ್ತೀವಲ್ಲ ಅದನ್ನೇ ಮಕ್ಕಳು ಕಲಿತಾರ. ಮಕ್ಕಳಿಗೆ ಒಂದು ಒಳ್ಳೆ ಸಂಸ್ಕಾರವನ್ನ ಕಲಿಸ್ಬೇಕು. ಅದಕ್ಕೆ ಒಮ್ಮೆ ನಮ್ಮ ರಾಷ್ಟ್ರಗೀತೆಯನ್ನ ಬರೆದಂತಹ ರವೀಂದ್ರನಾಥ ಠಾಗೂರ್ ಅವರು ವಿದೇಶಕ್ಕೆ ಹೋಗ್ತಾರೆ, ಇಂಗ್ಲೆಂಡ್ ದೇಶಕ್ಕೆ ಹೋದಾಗ ಅಲ್ಲಿಯ ಮಾಸ್ಟರ್ ಆ ಮಕ್ಕಳಿಗೆ ಹೇಳ್ಕೊಟ್ಟಿರ್ತಾರ. ಯಾವ ಮಾತು ಹೇಳ್ಕೊಟ್ಟಿರ್ತಾರ? ಈಗ ನಮ್ಮ ಇಂಗ್ಲೆಂಡ್ ದೇಶಕ್ಕೆ ಭಾರತ ದೇಶದ ಒಬ್ಬ ಶ್ರೇಷ್ಠ ಕವಿ, ಶ್ರೇಷ್ಠ ಸಂತ ನಮ್ಮ ಇಂಗ್ಲೆಂಡ್ ದೇಶಕ್ಕೆ ಬರ್ತಾ ಇದ್ದಾರೆ, ಅವರಿಗೆ ಸ್ವಾಗತವನ್ನ ಮಾಡು, ಗುಲಾಬಿ ಹೂವನ್ನ ಕೊಟ್ಟು ಅವರನ್ನು ಹೊಳೆಯಿಂದ ಸ್ವಾಗತ ಮಾಡುವಂತ ಆ ಮಗುವಿಗೆ ಸಣ್ಣ ಗುಲಾಬಿ ಹೂವನ್ನ ಕೊಟ್ಟು ಸ್ವಾಗತ ಮಾಡಿ ಕಳಿಸ್ತಾರೆ. ರವೀಂದ್ರನಾಥ ಠಾಗೂರ್ ಅವರು ಇಂಗ್ಲೆಂಡ್ ದೇಶಕ್ಕೆ ಹೋಗ್ತಾರ. ಈ ಮಗುವಿಗೆ ಏನ್ ಕಲಿಸಿರ್ತಾರ ಅಂದ್ರೆ, ವೆಲ್ಕಮ್ ಟು ಇಂಗ್ಲೆಂಡ್, ಐ ಲವ್ ಇಂಡಿಯಾ. ಯಾವುದು? ವೆಲ್ಕಮ್ ಟು ಇಂಗ್ಲೆಂಡ್, ಐ ಲವ್ ಇಂಡಿಯಾ. ಅಂದ್ರೆ ನಮ್ಮ ಇಂಗ್ಲೆಂಡ್ ದೇಶಕ್ಕೆ ಸ್ವಾಗತ, ನಿನಗೆ ನನ್ನ ಪ್ರೀತಿಯ ಸ್ವಾಗತ ಅಂತ ಮಗು ಹೇಳುತ್ತೆ.
ಅದನ್ನ ವೆಲ್ಕಮ್ ಟು ಇಂಗ್ಲೆಂಡ್, ಐ ಲವ್ ಇಂಡಿಯಾ ಅಂತ ಆ ಪಾಪು ಹೇಳ್ತು. ಸರಿ, ಅದನ್ನ ಪಾಪು ಹೇಳ್ಕೊಟ್ಟು ಮಾಸ್ಟರ್ ಹೇಳ್ಕೊಟ್ಟಂಗೆ ಅದೆಲ್ಲ ಪ್ರಿಪೇರ್ ಆಯ್ತು. ಕಂಠಪಾಠ ಮಾಡಬಂತು. ಆ ಮಾಸ್ಟರ್ ಹೇಳಿದ ಮಾತನ್ನ ಗಮನದಲ್ಲಿಟ್ಕೊಳ್ತು. ರವೀಂದ್ರನಾಥ ಠಾಗೂರ್ ರವರು ಇಂಗ್ಲೆಂಡ್ ದೇಶಕ್ಕೆ ಹೋದಾಗ ಆ ಮಗು ಇವರು ಹೇಳಿಕೊಟ್ಟ ಹಾಗೆ ಮಗು ಹೇಳಿತು, ವೆಲ್ಕಮ್ ಟು ಇಂಗ್ಲೆಂಡ್, ಐ ಲವ್ ಇಂಡಿಯಾ ಅಂತ ಮಗು ಹೇಳಿತು. ಹಂಗೆ ಹೇಳಿದ ಕೂಡಲೇ ಈ ಒಂದು ರವೀಂದ್ರನಾಥ ಠಾಗೂರ್ ಸ್ವಾಗತ ಅಂತ ಹೇಳಿಲ್ಲ. ಅವ್ರು ಕೇಳಿದ್ರು, ನೀನು ಇಂಗ್ಲೆಂಡ್ ದೇಶಕ್ಕೆ ಬಂದಕ್ಕೆ ಬಹಳ ಖುಷಿ ಆಯ್ತು, ಬಹಳ ಪ್ರೀತಿಯಿಂದ ಬಂದಿದೆ ಅಂತ ಹೇಳಿದೆಯಲ್ಲ, ಯಾಕೆ ನನಗೆ ಇಂಡಿಯಾ ಅಂದ್ರೆ ಇಷ್ಟ, ಇಂಡಿಯಾ ಭಾರತ ದೇಶದಲ್ಲಿ ಯಾಕೆ ಇಷ್ಟ ಅಂತ ಆ ಮಗು ಕೇಳಿದ್ರು. ಅವಾಗ ಆ ಮಗು ಕೇಳಿದಾಗ ಅಲ್ಲಿ ವ್ಯವಸ್ಥಾಪಕರೆಲ್ಲರೂ ಒಮ್ಮೆಲೆ ಗೆದ್ರಾಂತಿ ಆಯ್ತು. ಮಾಸ್ಟರ್ ಹೇಳ್ಕೊಟ್ಟಿದ್ರು, ಇವೆರಡೇ ಮಾಡ್ತಾರೆ, ವೆಲ್ಕಮ್ ಟು ಇಂಗ್ಲೆಂಡ್, ಐ ಲವ್ ಇಂಡಿಯಾ ಇಷ್ಟೇ ಕೊಟ್ಟಿದ್ರು. ಆ ಸಣ್ಣ 7-8 ವರ್ಷದ ಮಗುವಿಗೆ ರವೀಂದ್ರನಾಥ್ ಠಾಗೂರ್ ಕೇಳಿದ ಪ್ರಶ್ನೆ, ಯಾಕೆ ನನಗೆ ಭಾರತ ಅಂದ್ರೆ ಇಷ್ಟ ಅಂತ ಕೇಳಿದಾಗ ಆ ಮಗು ಹೇಳ್ತು, ಭಾರತ ನನಗೆ ಯಾಕೆ ಇಷ್ಟ ಅಂದ್ರೆ ದೇವರನ್ನ ಪ್ರೀತಿ ಮಾಡುವಂತಹ ದೇಶ ಭಾರತ, ಹಂಗಾಗಿ ನನಗೆ ಅದಿಷ್ಟ ಅಂತ ಹೇಳ್ತಾನೆ. ಅಂದ್ರೆ ನಾವೇನು ಮಾತಾಡ್ತೀವಲ್ಲ ಅದನ್ನ ಮಕ್ಕಳು ಗಮನದಲ್ಲಿಟ್ಕೊಳ್ತಾರೆ. ನಾವು ಕೆಟ್ಟದ ಮಾತಾಡಿದ್ರೆ ಕೆಟ್ಟದ್ದು ಮಾತಾಡ್ತಾರೆ, ಒಳ್ಳೆದ ಮಾತಾಡಿದ್ರೆ ಒಳ್ಳೆದ ಮಾತಾಡ್ತಾರೆ. ನಮ್ಮ ತಾಯಿಯಂದ್ರು ಈ ಮಗುವಿಗೆ ಅಂಬೆಗಾಲ ಬಂದಿರಂಗಿಲ್ಲ. ಹುಟ್ಟಿದಂತ ಮಗು ಕೈ ಆಡಿಸ್ಕೊಂತ ಕಾಲಾಡಿಸ್ಕೊಂತ ಕಿಲ ನಕ್ಕಂತಿದ್ದಾಗ ಸ್ವಾಗತ ಬಂದಾಗ ಒಂದು ಮಾತಾಡ ಹೇಳ್ತಾರ. ಮಗು ಮಾಡ್ಕೊಂಡ್ರೆ ಕಾಲು ಹೊಡಿತಿರ್ತದೆ. ಅವಾಗ ಸ್ವಾಗತ ಬಂದಾಗ ಇವ ತಾಯಿ ಅಂತ ಒದಿ ಸ್ವಾಗತ ಬಂದಾಗ ಒದಿ ಅಂತ ಏನಂತ ಹೇಳ್ಕೊಡ್ತೀರಿ ನೀವು, ಮಾತು ಅವತರಿಸ್ತೀರಿ ನೀವು. ಒದಿಲೆ ಸ್ವಾಗತ ಬಂದಾಗ ಒದಿ ಅಂತ ಹೇಳ್ಕೊಡ್ತಾರೆ. ಮುಂದೆ ನಿಮ್ಮನೆ ಒಟ್ಟು ಹೊರ ಕಳಿಸ್ತಾನ. ಅದಕ್ಕೆ ನಾವು ಆಡುವಂತಹ ಮಾತು ತಾಯಿಯ ಗರ್ಭದ ಸಂಸ್ಕಾರದಿಂದಲೇ ಸಂಸ್ಕಾರ ಬರೋದು ಮಗುವಿಗೆ. ತಾಯಿಯ ಗರ್ಭದಲ್ಲಿದ್ದಾಗ, ತೊಟ್ಟಿಲಲ್ಲಿದ್ದಾಗ, ನಮ್ಮ ಕೈಯಲ್ಲಿದ್ದಾಗ, ಮಡಿಲಲ್ಲಿದ್ದಾಗ ಮಗುವಿಗೆ ಸಂಸ್ಕಾರವನ್ನ ನಮ್ಮ ಒಳ್ಳೆಯ ಮಾತುಗಳನ್ನು ಕಲಿಸಬೇಕು. ಹಾಗಾಗಿ ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಹೇಳಿದ್ರು. ಲಿಂಗ ಯಾವತ್ತನ್ನು ಕೆಟ್ಟದನ್ನು ಮಾಡಲ್ಲ, ದೇವರನ್ನು ಕೆಟ್ಟದನ್ನು ಯಾವತ್ತ ಮಾಡಲ್ಲ. ದೇವರು ಯಾವಾಗಲೂ ಒಳ್ಳೆಯದನ್ನೇ ಬಯಸ್ತಾನ. ಅಂದ್ರೆ ದೇವರು ಮಾಡುವಂತಹ ಒಳ್ಳೆಯ ಆಶೀರ್ವಾದ ಆಗಿರ್ತಾರಲ್ಲ, ನಾವು ಆಡುವಂತಹ ಮಾತು ಎಲ್ಲರಿಗೆ ದೇವರಿಂದ ಹೊಂದಿರಬೇಕು. ಮತ್ತು ಜೀವನದಲ್ಲಿ ಯಾರಾದ್ರೂ ಒಬ್ಬರು ತೀರ್ಕೊಂಡು ಅಂತ ತಿಳ್ಕೊಳ್ಳೋದು. ಆ ತೀರ್ಥಂಡಲ್ಲಿ ಸತ್ತಲ್ಲಿ ಹೋದಾಗ ಸತ್ತು ಚೋಳ ಆಯ್ತು, ಇನ್ನು ಬೂದಿ ಭಾರ ಆಯ್ತಪ್ಪ ಅಂತಂದ್ರೆ ಬಿಡ್ತಾರ, ನಿಮ್ಮಲ್ಲ ಬಿಡ್ತಾರ, ಹಿಡ್ಕೊಂಡು ಮಾಡಿ ನಿಮ್ಮನ್ನು ಸಾಯಿಸ್ಬಿಡ್ತಾರ. ಹಾಗಾಗಿ ಅಲ್ಲಿ ಏನ್ ಮಾತಾಡಬೇಕಲ್ಲ, ನಮ್ಮ ಅರಿವು ಇರ್ಬೇಕು, ಪ್ರಜ್ಞೆ ಇರ್ಬೇಕು. ನಾವು ಆಡುವಂತಹ ಮಾತು ಆ ಕುಟುಂಬಕ್ಕೆ, ಸತ್ತಿರುವಂತಹ ವ್ಯಕ್ತಿ ಕುಟುಂಬಕ್ಕೆ ಆತ್ಮಸ್ಥೈರ್ಯ ತುಂಬುವಂತಿರಬೇಕು. ಕಣ್ಣೀರು ಹಾಕುವಂತವರ ಕಣ್ಣೀರು ಭರಿಸುವಂತಹ ಆಗಿರಬೇಕು. ಜೀವನದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಾರಲ್ಲ, ನಾವು ಆಡುವಂತ ಒಂದೇ ಒಂದು ಮಾತಿನಿಂದ ಅವರ ಆತ್ಮಹತ್ಯೆಯನ್ನು ಸಹಿತ ಮಾಡಿಕೊಳ್ಳಲು ಬಿಟ್ಟು ಮತ್ತೆ ಜೀವನವನ್ನ ಬದುಕನ್ನು ಸಾಗಿಸುವಂತಾಗಬೇಕು. ಅಂತಹ ಮಾತನ್ನ ನಾವೆಲ್ಲರೂ ಮಾತಾಡಬೇಕು. ನಾವು ಆಡಿರುವಂತಹ ಮಾತು ಎಷ್ಟರ ಮಟ್ಟಿಗೆ ನಮ್ಮನ್ನ ಒಳ್ಳೆಯದಾಗಿ ಮಾಡ್ತದೆ, ನಮ್ಮ ಕೆಟ್ಟದಾಗಿ ಮಾಡ್ತದೆ ಅಂದ್ರೆ, ಮಹಾಭಾರತ ಕಾಲದಲ್ಲಿ ಆ ಪಂಚಪಾಂಡವರು ಒಂದು ಅರಮನೆಯನ್ನ ಕಟ್ತಾರೆ. ಅರಮನೆಯನ್ನು ಕಟ್ಟಿದ ನಂತರ ಅದು ಮಾಯಾ ಅರಮನೆ ಇರ್ತದೆ. ಎಲ್ಲಿ ನೀರು ಇರ್ತಾವಂತೀವಿ ಅಲ್ಲಿ ನೀರು ಇರಂಗಿಲ್ಲ, ಎಲ್ಲಿ ಬಂಡೆ ಇರ್ತವಂತ ನೆಲ ಇರ್ತವಂತೀವಿ ಅಲ್ಲಿ ಬಂಡೆ ಇರಂಗಿಲ್ಲ, ಮಾಯ ನಗರ ಇರ್ತದೆ ಅದು. ಅಂತ ಅರಮನೆಯನ್ನು ಕಟ್ಟಿರ್ತಾರಲ್ಲ, ಅಂತಹ ಒಂದು ಪಾಂಡವರು ತನ್ನ ಅಣ್ಣನಾಗಿರುವಂತಹ ದುರ್ಯೋಧನನನ್ನು ಕರೀತಾರೆ. ಅವರು ದುರ್ಯೋಧನನ ಕರೆದು ಈ ಅರಮನೆ ಬಂದಾಗ ಅವನು ಇಡೀ ಅರಮನೆಯನ್ನು ನೋಡಿ ಬಹಳ ಒಂದು ದಿಗ್ಭ್ರಾಂತಿಯಾಗಿ ಖುಷಿ ಆಗ್ತಾರ. ಇವನಿಗೆ ನಾವು 1 ಸೆಂಟ್ ಜಾಗನೂ ಕೊಟ್ಟಿಲ್ಲ, ಆದ್ರೂ ಸಹಿತ ದೊಡ್ಡ ಅರಮನೆ ಕಟ್ಟಲ್ಲ ಅಂತ ತಿಳ್ಕೊಂಡು ಒಂದ್ ಸ್ವಲ್ಪ ಒಳಗೆ ಹೋಗ್ತಾನ. ಒಳಗೆ ಹೋಗೋ ಕಾಲಕ್ಕ ದ್ರೌಪದಿ ಒಂದು ಮಾತನ್ನ ಮಾತಾಡ್ತಾಳ. ಯಾಕೆ ಮಾತಾಡ್ತಾಳ? ಏನು ನೀರು ಅಂದ್ಕೊಂಡಿದ್ದಲ್ಲ, ಕಾಲಿಟ್ರೆ ನೀರು ಇರಂಗಿಲ್ಲ, ಇಲ್ಲಿ ನೀರು ಅಂದ್ಕೊಂಡಿರ್ತಾನಲ್ಲ, ಅಲ್ಲಿ ಕಾಲಿಟ್ರೆ ಹೋಗಿ ಆ ಕೋಣೆಗೆ ಹೋಗ್ತಾನ, ಮೈಯೆಲ್ಲ ತೊಳೆದೋಗ್ತದೆ, ಬಟ್ಟೆ ತೊಳೆದೋಗ್ತದೆ. ಅವಾಗ ಒಂದು ಮಾತು ಹೇಳ್ತಾಳ, ಅಂಧಸ್ಯ ಪುತ್ರ ಅಂಧಃ, ಅಂಧಸ್ಯ ಪುತ್ರ ಅಂಧಃ, ಕುರುಡನ ಮಗ ಕುರುಡ. ದುರ್ಯೋಧನ ತಂದೆ ಹೆಸರೇನು? ನಾವು ಹೆಸರಿಟ್ಟಿಲ್ಲ ಬರ್ತೀನಿ. ಏನು? ಧೃತರಾಷ್ಟ್ರ. ಧೃತರಾಷ್ಟ್ರನ ಕಣ್ಣಿದ್ರು, ಅವನಿಗೆ ಕಣ್ಣಿಟ್ಟಿಲ್ಲ. ಹಂಗಾಗಿ ಕುರುಡನ ಮಗ ಕುರುಡ ಅಂತಂದು ಆ ಒಂದು ಮಾತಿಗೆ
ಆ ಮಹಾಭಾರತ ಯುದ್ಧ 18 ದಿನಗಳು ನಡೆದು ಲಕ್ಷ ಜನ ಸತ್ತು ಹೋದ್ರು. ಇಡೀ ದುರ್ಯೋಧನ ವಂಶ ನಿರ್ವಂಶ ಆಯಿತು. ಪಾಂಡವರ ಯುವಕುಮಾರ ಸತ್ತು ಹೋದ್ರು. ಆ ಇಡೀ ಅಂತ ದೊಡ್ಡ ಮಹಾಯುದ್ಧ ಅಂದ್ರೆ ಕಾರಣ ಏನಪ್ಪಾ ಅಂದ್ರೆ ಆಕೆ ಯಾರಿದ್ದಲ್ಲ ಕುರುಡನ ಮಗ ಕೂಡ ಅಂದ್ರು. ಇಡೀ ದೊಡ್ಡ ಯುದ್ಧವಾಯಿತು. ಇಡೀ ರಕ್ತದ ಹೊರನೆ ಆಯಿತು. ಅದಾದ ಕಾರಣ ಏನು? ಮಾತು. ಹಾಗಾಗಿ ನಾವು ಆಡುವಂತ ಪ್ರತಿ ಒಂದು ಮಾತು ಅದು ಅದ್ಭುತವಾಗಿರಬೇಕು. ಅದನ್ನು ಹೇಳ್ತಾರೆ, ಮೃದು ವಚನ ಮೂಲೋಕ ಗೆಲ್ಲುವುದು ಗೆಳೆಯ. ನಾವು ಆಡುವ ಮಾತು ಹೀಗಿರಲಿ ಗೆಳೆಯ. ಮೃದು ವಚನ ಮೂಲೋಕ ಗೆಲ್ಲುವುದು ಗೆಳೆಯ. ಮೌನ ಮೊಗ್ಗೆಯ ಒಡೆದು ಮಾತರಳಿ ಬರಲಿ. ಮೌನ ಮೊಗ್ಗೆಯ ಒಡೆದು ಮಾತರಳಿ ಬರಲಿ. ಈಗ ನಾವು ನಮ್ಮ ಮನೆ ಹತ್ತಿರ ಆಗ್ಲಿ ಹೊಲದಲ್ಲಾಗ್ಲಿ ಒಂದು ಹೂವಿನ ಗಿಡವನ್ನು ಬೆಳೆಸ್ತೇವೆ. ಆ ಹೂವಿನ ಗಿಡದಲ್ಲಿ ಆ ಹೂವನ್ನು ಯಾವಾಗ ನಾವು ದೇವರ ಅರ್ಪಣೆ ಮಾಡ್ತೀವಿ, ಆ ಹೂವಿನ ಗಿಡದಲ್ಲಿ ಒಂದು ಸಣ್ಣ ಒಂದು ಮೊಗ್ಗೆ ಬಂದು ಆ ಮೊಗ್ಗೆ ಅರಳಿ ಆ ಅರಳಿದಂತ ಮೊಗ್ಗೆ ಹೂವನ್ನು ತಗೊಂಡು ನಾವು ದೇವರಿಗೆ ಏರಿಸ್ತೇವೆ. ಯಾರು ಮೊಗ್ಗೆ ಏರಿಸ್ತಾರೆ? ಯಾರು ದೇವರಿಗೆ ಏರಿಸಲ್ಲ. ಯಾವಾಗ ಹೂವನ್ನು ಏರಿಸ್ತೀವಿ ಆ ಮೊಗ್ಗೆದಷ್ಟು ದೇವರಿಗೆ ಏರಿಸಂಗಿಲ್ಲ. ಆ ಮೊಗ್ಗೆ ಹೊರದು ಅರಳಿದಾಗ ಅದು ದೇವರಿಗೆ ಅರ್ಪಣೆ ಆಗ್ತದೆ. ಹಂಗ ನಮ್ಮ ಮನಸ್ಸಿನ ಮಾತು ಅದು ಧೈರ್ಯ ತುಂಬುವಂತಹ ಮಾತು ಅರಳಿದಾಗ ಮಾತ್ರ ನಮ್ಮ ಮಾತು ಮತ್ತೊಬ್ಬರಿಗೆ ಬಂಗಾರವಾಗ್ತದೆ, ಅದು ಆದರ್ಶವಾಗ್ತದೆ ಎನ್ನುವಂತ ಮಾತನ್ನು ಹೇಳ್ತಾರ. ಅದಕ್ಕ 3 ದಿನದ ಬಾಳು ಮಗ ಮಗಿಸುತ್ತಿರಲಿ. 3 ದಿನದ ಬಾಳು ಮಗ ಮಗಿಸುತ್ತಿರಲಿ. ನಾವು ಸತ್ತಾಗ ನಮ್ಮ ಬಗ್ಗೆ ಮಾತಾಡಬೇಕು. ಹೆಂಗ್ ಮಾತಾಡಬೇಕು? ಸತ್ಯ ಚಲೋ ಆಯ್ತಪ್ಪ, ಊರಿನ ಕಂಚಿಗೆ ಹೋಯ್ತು ಅಂತ ಅನ್ನಬಾರ್ದು. ಇವನು ಸಾಯಬಾರ್ದಿತ್ತು, ಇನ್ನೂ 4 ಪಟ್ಟು ಇರಬೇಕಿತ್ತು. ಇವನ ಮಾತಿನಿಂದ ಎಲ್ಲರಿಗೆ ಧೈರ್ಯ ತುಂಬಿತ್ತು. ಇವನ ಮಾತಿನಿಂದ ಇವನ ಮಾತು ಇಡೀ ಊರು ಕೇಳ್ತಿತ್ತು. ಇವನ ಮಾತಿನಿಂದ ನಮ್ಮೂರಲ್ಲಿ ಧರ್ಮ ಕಾರ್ಯ ನಡೀತೀವಿ ಅಂತ ಅವೆಲ್ಲರೂ ಖುಷಿ ಪಡಬೇಕು. ಹಂಗ ನಮ್ಮ ಜೀವನ ಚರಿತ್ರೆ ಹುಟ್ಟು ಅದು ಹುಟ್ಟು ಅನಿವಾರ್ಯವಾದ್ರೂ ಸಾವು ಖಚಿತವಾಗಿರ್ತದಲ್ಲ. ಹುಟ್ಟು ಸಹಜವಾದ್ರೆ ಸಹಿತ ಸಾವು ಚರಿತ್ರೆ ಆಗ್ಬೇಕು. ಆ ಚರಿತ್ರೆ ಆಗ್ಬೇಕಂದ್ರೆ ನಾವು ಜೀವನದಲ್ಲಿ ಚರಿತ್ರೆಯ ತಕ್ಕಂತೆ ಮಾತುಗಳನ್ನು ಆಡಬೇಕು. ಅವಾಗ ಮಾತ್ರ ನಮ್ಮ ಸಾವು ಸಹಿತ ಚರಿತ್ರೆ ಆಗ್ತದೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗಾಗಿ ನಾವೇನ್ ಮಾತಾಡ್ತೇವೆ ಒಂದು ಒಳ್ಳೆಯ ಮಾತುಗಳನ್ನ ಮಾತಾಡಿ, ಜೊತೆಗೆ ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ನಾವೆಲ್ಲ ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಯಾವ ಕಾರ್ಯಕ್ರಮನ? ಆಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ ದುಷ್ಟತೆಗಳ ಭಿಕ್ಷೆ, ಸದ್ಗುಣಗಳ ಭಿಕ್ಷೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವತ್ತು ಬಹುಶಃ ನಮ್ಮ ತಂದೆ ಬಳಗ ಇರಬಹುದು, ಯುವಕರ ಬಳಗ ಇರಬಹುದು, ಇವತ್ತು ನಮ್ಮ ತಾಯಂದಿರು ಇರಬಹುದು. ತಾಯಂದಿರಿಗೆ ದುಷ್ಟತೆ ಏನಪ್ಪಾ ಅಂದ್ರೆ ಸೀರೆ ನೋಡೋದ. ನಮ್ಮ ಯುವಕರಿಗೆ ದುಷ್ಟತೆ ಏನಪ್ಪಾ ಅಂದ್ರೆ IPL PUBG ಅದನ್ನ ಆಡೋದ. ನಮ್ಮ ಯಜಮಾನಿಗೆ ದುಷ್ಟತೆ ಅಪ್ಪ ಅಂದ್ರೆ ಕುಡಿತ, ಇಸ್ಪೆಟ್ಟು, ಓಸಿ, ಬೀಡಿ, ಇದೇ ದುಷ್ಟತೆ. ಇವೆಲ್ಲ ಇದೆ. ಅದು ಯಾವುದು ನಿಮ್ ಬಾಳ ಹಸನ ಮಾಡಲ್ಲ. ಮೊಬೈಲ್ ಹಿಡ್ಕೊಂಡು ಹಸನ ಮಾಡಲ್ಲ, ಸೀರಿಯಲ್ ನೋಡಿ ಹಸನ ಮಾಡಲ್ಲ, ನೀವು ಇಸ್ಪೆಕ್ಟ್ ಹಿಡ್ಕೊಂಡ್ರು ಹಸನ ಮಾಡಲ್ಲ. ನಿಮ್ಮೆಲ್ಲರ ಬಾಳ ಬದುಕು ಬಂದಾಗಬೇಕಂದ್ರೆ ನೀವೆಲ್ಲರೂ ಆ ದುಷ್ಟತೆಗಳಿಂದ ಮುಕ್ತಿಯಿಂದ ಒಂದು ಎನ್ನುವಂತಹ ಮಾತನ್ನು ಹೇಳ್ತಾ, ಕೊನೆಯದಾಗಿ ಬಹಳಷ್ಟು ಆನಂದದಿಂದ ಬಹುಶಃ ನಮ್ಮ ಪಟ್ಟಾಧಿಕಾರ 10 ವರ್ಷ ಆಯಿತು. 10 ವರ್ಷದಲ್ಲಿ ಸುಮಾರು 8ನೇ ವರ್ಷದ ಈ ಸದ್ಭಾವನಾ ಯಾತ್ರೆ ಕಾರ್ಯಕ್ರಮದಲ್ಲಿ ಸುಮಾರು 1 ಕಿಲೋಮೀಟರ್ದಿಂದ ಪಾದಯಾತ್ರೆ ಮಾಡ್ಕೊಂಡು ಬಂದಿರುವಂತಹ ಸದ್ಭಕ್ತ ಯಾರಿದ್ರೆ ಅದು ವೆಣಾಪುರ ಗ್ರಾಮದ ಸದ್ಭಕ್ತ ಎನ್ನುವಂತಹ ಮಾತನ್ನ ಕೊನೆಯದಾಗಿ ಹೇಳ್ತಾ, ನಮ್ಮ ಗ್ರಾಮಕ್ಕೆ ನಮ್ಮ ಜೊತೆಗಳು ನಮ್ಮ ಈಶ್ವರ ಶಾಸ್ತ್ರಿಗಳು, ರುದ್ರಮುನಿ ಶಾಸ್ತ್ರಿಗಳು ನಮ್ಮೆಲ್ಲ ತರಬೇತಿ ಆಗಮಿಸಿದ್ದಾರೆ. ಅವರಿಗೂ ನಿಮ್ಮ ಗೌರವಿತವಾದಂತಹ ಚಪ್ಪಲಿಂದ ಅಭಿನಂದನೆ ಸಲ್ಲಿಸಿರುವಂತಹ ಮಾತನ್ನು ಹೇಳ್ತಾ, ಮತ್ತೊಂದು ಮಗದನ್ನು ನೀವು ಮಾಡಿದಂತಹ ಸ್ವಾಗತ, ನೀವು ಮಾಡಿದ ಸದ್ಭಾವನೆ ಯಾತ್ರೆ ಇವತ್ತು ನಮಗೆ ಆತ್ಮತೃಪ್ತಿಯನ್ನು ಕೊಡುವಂತದ್ದಾಗಿದೆ, ಹೃದಯ ತುಂಬಿ ಬರುವಂತಹ ಆಗಿದೆ ಎನ್ನುವಂತಹ ಮಾತನ್ನ ಕೊನೆಯದಾಗಿ ಹೇಳ್ತಾ, ನೀವೆಲ್ಲರೂ ಫೆಬ್ರವರಿ ತಿಂಗಳಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಪುರಾಣ ಪ್ರವಚನ ಕಾರ್ಯಕ್ರಮ, ಹಾಗೆ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ, ಸಾಮೂಹಿಕ ಮದುವೆ ಇರ್ತಾವ. ಆ ಸಾಮೂಹಿಕ ಮದುವೆಗೆ ಯಾರ್ಯಾರು ಮದುವೆ ಹೊಸ ಮಾಡ್ಕೊಳ್ಳೋದಿದ್ರೆ ಬರೋದಿದ್ರಪ್ಪ ಅಂದ್ರೆ ಆ ಮಠದಲ್ಲಿ ಮಾಡ್ಕೊಳ್ಳುವಂತರಾಗ್ರಿ. ಜಂಗಮಠಗಳ ಏಚಾರ ಕಾರ್ಯಕ್ರಮ, ಭಕ್ತರಿಗೆ ಲಿಂಗ ದೀಕ್ಷೆ ಕಾರ್ಯಕ್ರಮ ಇರ್ತವೆ. ಆ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮೆಲ್ಲರ ಬಾಳು ಹಸನಾಗಿಸಿ ಒಳ್ಳೆಯ ಮಾತುಗಳನ್ನ ನಾವೆಲ್ಲರೂ ಮಾತಾಡೋಣ. 3 ದಿನದ ಬಾಳು ಮಗ ಮಗಿಸುತ್ತಿರಲಿ ಎನ್ನುವಂತಹ ಕೊನೆಯ ಆಶೀರ್ವಚನವನ್ನ ಕೊನೆಯ ಮಾತನ್ನು ಹೇಳಿ ನಮ್ಮ ಆಶೀರ್ವಚನಕ್ಕೆ ವಿರಾಮಗೊಳ್ಳುತ್ತಿದ್ದೇವೆ. ಓಂ ಶಿವಂ ಭೂಯಾತ್. ಓಂ ಶಾಂತಿ ಶಾಂತಿ ಶಾಂತಿ. ಜಯವಾದ ಚಪ್ಪಾಳೆಯೊಂದಿಗೆ ಸರ್ವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ದಯಪಾಲಿಸಿ ನಮಗೂ ನಿಮಗೆಲ್ಲ ದರ್ಶನ ಆಶೀರ್ವಾದವನ್ನ
ದಯಪಾಲಿಸಿರ್ತಕ್ಕಂಥ ಶ್ರೀ ಶತಸ್ಥರ ಬ್ರಹ್ಮ ಅಜಾತ ಶಂಭಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಗಣಾಪುರ ಗ್ರಾಮದ ಸರ್ವ ಸಮಸ್ತ ಭಕ್ತರ ಪರವಾಗಿ ಒಂದು ಗೌರವ ಸಮರ್ಪಣೆ, ಜೋರಾದ ಚಪ್ಪಾಳೆಯೊಂದಿಗೆ ಪರಪುತ್ರರಿಗೆ ಗೌರವ ಸಮರ್ಪಣೆಯನ್ನು ಗ್ರಾಮದ ಎಲ್ಲ ಗ್ರಾಮಸ್ಥರ ಪರವಾಗಿ ಗೌರವ ಸಮರ್ಪಣೆ ಮಾಡಬೇಕಾಗಿ ವಿನಂತಿಸ್ಕೊಳ್ತೇನೆ. ಜೋರಾದ ಚಪ್ಪಾಳೆ. ಈ ಕಾರ್ಯಕ್ರಮ ನಂತರ ಪಾದಪೂಜೆಗಳಿರ್ತಾವ ತಾಯಿ. ಯಾರೆಲ್ಲ ಪಾದಪೂಜೆ ಇರ್ತದೆ, ಯಾರೆಲ್ಲ ಭಕ್ತಿಯಿಂದ ಮನೆ ಕರೆಸಿರಿ ಅವ್ರ ಮನೆಗೆ ಪಾದ ಹಾಕಿ ನಿಮ್ಗೆ ಪಾದೋದಕದ ಆಶೀರ್ವಾದವನ್ನು ಪೂಜೆ ಮಾಡ್ತಾರೆ. ಈಗಾಗಲೇ ಮುಂಜಾನೆ ತಿಳಿಸಿದ್ವಿ, ಪಾದ ಪೂಜೆಗೆ ಏನ್ ರೆಡಿ ಮಾಡ್ಕೊಂಡಿಲ್ಲ ರಾಜರನ್ನ ಹೋಗ್ಬೇಡ್ರಿ. ಭಕ್ತಿಯಿಂದ ನೀರ್ ಹಾಕಿ ವಿಭೂತಿ ಹಚ್ಚಿ ಎರಡು ಹೇರಿಸಿ ಕೈಲಾದ ಕಾಣಿಕೆಯನ್ನು ಜೋಳಿಗೆ ಹಾಕ್ರಿ. ಯಾರು ಭಕ್ತಿಯಿಂದ ಕರಿತೀವಿ ಅವ್ರ ಮನೆಗೆ ಪರಮ ಪೂಜೆ ಬಂದು ಪಾದ ಹಾಕ್ತಾರೆ ಅಂತಕ್ಕಂಥ ವಿಷಯ ತಿಳಿಸಿ ಈಗ ಗಣಾಪುರ ಗ್ರಾಮದ ಸರ್ವ ಸಮರ್ಥರಿಂದ ಒಂದು ಗೌರವ ಸಮರ್ಪಣೆ ಪರಮ ಪೂಜರಿಂದ. ಶ್ರೀ ಶಿವಯ್ಯ ಸ್ವಾಮಿ ಅವರ ಮನೆಯಿಂದ ಒಂದು ಪಾದಪೂಜೆ ಕಾರ್ಯಕ್ರಮ ಆರಂಭ ಆಗ್ತದೆ. ಶ್ರೀಮಠದ ಎಲ್ಲ ಸರ್ವ ಸದಸ್ಯರ ಪರವಾಗಿ ಒಂದು ಗೌರವ ಸಮರ್ಪಣೆ, ಜೋರಾದ ಚಪ್ಪಾಳೆಗಳನ್ನ ಈ ಕಾರ್ಯಕ್ರಮ ಮಂಗಲ ಗೀತೆಯೊಂದಿಗೆ ಮಂಗಲ ಆಗ್ತದೆ. ನಂತರದಲ್ಲಿ ಪಾದ ಪೂಜೆಗಳಿರ್ತವೆ. ಯಾರ ಮನೆಗೆ ಕರ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿದ್ದೀರಿ ಕಲಾ ಬಳಗಕ್ಕೆ ಈ ಗ್ರಾಮದ ದೈವದ ಪರವಾಗಿ ಒಂದು ಗೌರವ ಸಮರ್ಪಣೆ ಇಲ್ಲ. ಶ್ರೀ ದೊಡ್ಡಬಸವ ಶಾಸ್ತ್ರಿಗಳು ಕಲಾಪ್ತಿನಿ ಅವರಿಗೆ ಒಂದು ಗೌರವ ಸಮರ್ಪಣೆ. ಅದೇ ರೀತಿಯಾಗಿ ಶ್ರೀ ಶರಣೆ ಗವಾಯಿಗಳು ಸೋಮವಾರ ಇವರಿಗೆ ಒಂದು ಗೌರವ ಸಮರ್ಪಣೆ. ಅದೇ ರೀತಿಯಾಗಿ ಎಲ್ಲ ಕಲಾವಿದರಿಗೆ ಗೌರವ ಸಮರ್ಪಣೆಯೊಂದಿಗೆ ಈಗ ಮಂಗಲ ಆಗ್ತದೆ. ಶಿವಯೋಗಿ ಎಲ್ಲರೂ ಶಾಂತ ರೀತಿಯಿಂದ ಗುರುಗಳಿಗೆ ತಮ್ಮ ಭಕ್ತಿ ನಮಸ್ಕಾರನ ಸಲ್ಲಿಸಿಕೊಂಡು ದಯಮಾಡಿ ತದನಂತರ ತಾವೆಲ್ಲ ಯಾರು ಭಕ್ತಿಯಿಂದ ತಮ್ಮ ಮನೆಯಲ್ಲಿ ವಿಶೇಷವಾಗಿರ್ತೇನಿಲ್ಲ, ನಿಮ್ಮ ಭಕ್ತಿಯಿಂದಲೇ ಪಾಲ್ಪೂಜೆ, ಅದೇನೈತೆ ನಿಮ್ಮ ಭಕ್ತಿ ಸಮರ್ಪಣೆ ಅವರಿಗೆ ಪಾಲ್ಪೂಜೆ. ಗುರುಗಳು ನೀವು ಯಾರ್ಯಾರು ಭಕ್ತಿಯಿಂದ ಹೆಚ್ಚಿನ ಪಟ್ಟಿಗಳು ಅವರೆಲ್ಲರ ಮನೆಗೂ ಸಹಿತ ಪಾದಾರ್ಪಣೆಯನ್ನು ಮಾಡ್ತಾರೆ. ದಯಮಾಡಿ
ಈಗ ಇಲ್ಲಿ ನಮಸ್ಕಾರ ಮಾಡ್ತಕ್ಕಂಥ ಒಂದು ವಿಧಾನ ನಮಸ್ಕಾರವನ್ನು ಮಾಡಿಕೊಂಡು ತದನಂತರ ಪಾಲು ಪೂಜೆಯ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಪ್ರಸಾದ ವಿತರಣೆ ಮಾಡಿದರೆ ತಾವು ಗುರುವಿನ ದರ್ಶನ ಆಶೀರ್ವಾದ ಪಡ್ಕೊಂಡು ನಂತರ ತಾವೆಲ್ಲರೂ ಲಘು ಪ್ರಸಾದ ವಿತರಣೆ ವ್ಯವಸ್ಥೆ ಮಾಡಿದರೆ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಬೇಕು. ದಯಮಾಡಿ ಕಲಿಯುಗದಿ ಕಲಿಗಳ
ಗಣೇಶ ವಿಠಲ ಹರಿಪದ ನಿಂಬೋ ಜ್ಞಾನ ಗಣೇಶ ವಿಠಲ ಹರಿಪದ ನಿಂಬೋ ಜ್ಞಾನ ಗಣೇಶ ವಿಠಲ ಗಣೇಶ ವಿಠಲ ಇದೇ ಹಾದಿ ಹಿಡಿ ಹಿಡಿ Krishna